ಯಾಹೂ ರೆಫ್ಯೂಸ್ಡ್ ಗೂಗಲ್. ಯಾರಿಗಾರು ಗೊತ್ತಿದೆ ಸ್ಟೋರಿ? IT ಇಂಡಸ್ಟ್ರಿಯಲ್ಲಿ ಇರೋರು, ಟೆಕ್ನಾಲಜಿ ಅಲ್ಲಿ ಇರೋರು ಯಾರು ಇಲ್ವಾ? ಯಾರಿದ್ದೀರಾ? ಏನ್ ಮಾಡ್ತಿದ್ರು ನೀವು? ನೋಡೋಣ ಅನ್ಸುತ್ತೆ. ಬ್ಯಾಂಕಿಂಗ್. ಓಕೆ, ಎನಿಬಡಿ? ಗೂಗಲ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಗೂಗಲ್ ಬರೋಕ್ ಮುಂಚೆ ಯಾಹೂ ಮೇಲ್ ಎಲ್ಲ ಇತ್ತು, ಗೂಗಲ್ ಮೇಲ್ ಇತ್ತು. ಗೂಗಲ್ ಮೇಲ್ ತುಂಬಾ ಜನ ಯೂಸ್ ಮಾಡ್ತೀರಾ. ಅದಕ್ಕಿಂತ ಮುಂಚೆ ಯಾಹೂ ಇತ್ತು, yahoo.com. ಸೊ ಗೂಗಲ್ ಅವರು ಯಾಹೂ ಅವ್ರಿಗೆ ಒಂದು ಅಪ್ರೋಚ್ ಮಾಡಿದ್ರು. ಪಾಪ ಬಿಸ್ನೆಸ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಸೊ ಕಷ್ಟ ಆಗ್ತಿದೆ, ತಗೊಂಬಿಡಿ ನಮ್ಮನ್ನ ನೀವು ಅಂತ. ಅದಕ್ಕೆ ಅವರು ಅವತ್ತು ಬೇಡ ಅಂತ ರಿಜೆಕ್ಟ್ ಮಾಡಿದ್ರು, ರೆಫ್ಯೂಸ್ ಮಾಡುತ್ತೆ ಏನಾಗುತ್ತೆ ಅಂತ. ಇವಾಗ ಎಷ್ಟು ಜನ ಇಲ್ಲಿ ಕೂತ್ಕೊಂಡಿರೋರು ಯಾಹೂ ಮೇಲ್ ಯೂಸ್ ಮಾಡ್ತಾ ಇದ್ದೀರಾ? ಕಡಿಮೆ ಅಲ್ಲ, ಹೋಗಿರ್ಲಿ, ಅಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಜಿಮೇಲ್ ಎಷ್ಟು ಜನ ಯೂಸ್ ಮಾಡ್ತೀರಾ? ನೀವು ಯೂಸ್ ಮಾಡ್ತಿಲ್ಲ ಅಂದ್ರೆ ಯೂಸ್ ಮಾಡ್ಲೇಬೇಕು. ಪ್ರತಿಯೊಬ್ಬರು ಇಲ್ಲಿ ಇಷ್ಟ ಆಗ್ಬೇಕಾದ್ರೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರೆ, ಈಸಿ ಇರುತ್ತೆ. ಅಂದ್ರೆ ಲೈಫ್ ಅಲ್ಲಿ ನಮಗೂ ಕೂಡ ಸಾಕಷ್ಟು ಆಪರ್ಚುನಿಟಿಗಳು ಬಂದಿರಬಹುದು, ಹಿಂದೆ ಮುಂದೆ ಬರುತ್ತೆ ಇಲ್ಲ, ಐ ಡೋಂಟ್ ನೋ. ಬಟ್ ಸಮ್ ಟೈಮ್ಸ್ ನಾವು ರೆಫ್ಯೂಸ್ ಮಾಡೋಂತಂದ್ರೆ, ರಿಜೆಕ್ಟ್ ಮಾಡೋಂತ, ಅಕ್ಸೆಪ್ಟ್ ಮಾಡದೇ ಇರೋಂಥವು ನಮ್ಮ ಲೈಫ್ ಅಲ್ಲಿ ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ, ಲಾಸ್. ಇವತ್ತು ನೋಡಿ ಯಾಹೂ ಇಲ್ಲ, ಬಟ್ ಯಾಹೂ ಇದೆ, ಬಟ್ ತುಂಬಾ ಜನ ಯೂಸ್ ಮಾಡಲ್ಲ, ಓನ್ಲಿ ಸೆಲೆಕ್ಟೆಡ್. ಅದಕ್ಕೆ ಒಂದು ಸೆಗ್ಮೆಂಟ್ ಇದೆ, ಅವ್ರು ಯೂಸ್ ಮಾಡ್ತಾರೆ. ಬಟ್ ಜಿಮೇಲ್ ಅನ್ನ ಎಲ್ಲರೂ ಯೂಸ್ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ಏನ್ ಅರ್ಥ ಆಗುತ್ತೆ ನೋಡೋಣ. ನೆಕ್ಸ್ಟ್, ಟೇಕ್ ರಿಸ್ಕ್. ಸೊ ಟೇಕ್ ರಿಸ್ಕ್. ಸರ್ ಅದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೆ ನಾವು ರೆಡಿ. ರಿಸ್ಕ್ ಮಾತ್ರ ಲೈಫಲ್ಲಿ ತಗೊಳ್ಳೋದು. ಎಷ್ಟು ಜನ ತಗೊಳಲ್ವಾ? ರಿಸ್ಕ್ ತಗೊಂಡಿರೋ ಲೈಫ್ ಅಲ್ಲಿ ಅಚೀವ್ ಮಾಡಕ್ಕಾಗತ್ತಾ? ರಿಸ್ಕ್ ತಗೊಳ್ತೀವಿ ಸರ್. ಯಾವ 45 days ಡಬಲ್, 60 days ಡಬಲ್, ಅದಕ್ಕೆ ತಗೊಳ್ತೀವಿ ನಾವು. ಇದಕ್ಕೆಲ್ಲ ಸರ್ 1,000 ರೂಪಾಯಿ ಕಾರ್ಡ್ ಲೋಡ್ ಮಾಡಿದ್ರೆ 10 ರೂಪಾಯಿ ಬರುತ್ತೆ. ಅದಕ್ಕೆ ಏನ್ ರಿಸ್ಕ್ ತಗೋಬೇಕು ಸರ್? ಕರೆಕ್ಟ್ ಅಲ್ವಾ? ರಿಸ್ಕ್ ಫ್ರೀ ಬಿಸ್ನೆಸ್ ನಮ್ದು. ಬಟ್ ರಿಸ್ಕ್ ನ ಲೈಫ್ ಅಲ್ಲಿ ತಗೋಬೇಕು. ಎಲ್ಲಿ ತಗೋಬೇಕು ಅಲ್ಲಿ ತಗೋಬೇಕು. ಸುಮ್ಮನೆ ಏನೋ ಹೋಗಿ ಯಾವೇನೋ ಹೇಳೋರು, ಯಾರೋ ಏನೋ ಹೇಳೋರು ಅಂತ ತಗೊಂಡ್ರೆ ಯೂಸ್ ಇಲ್ಲ. ಲೈಫ್ ಅಲ್ಲಿ ನಿಜವಾಗ್ಲೂ ಗೆಲ್ಲಬೇಕು, ವಿನ್ ಆಗ್ಬೇಕು, ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ಸಮಥಿಂಗ್ ನಾವು ಲೈಫ್ ಅಲ್ಲಿ ಹೇಳ್ತಿದ್ದಾರೆ. ಒಂದು ಮೊದಲನೇ ಸ್ಟೆಪ್ ರಿಸ್ಕ್ ತಗೊಳಕ್ಕೆ ರೆಡಿ ಇರಬೇಕು. ರಿಸ್ಕ್ ತಗೊಂಡ್ರೆ ನಿಮ್ಮ ಒಂದು ಅಚೀವ್ಮೆಂಟ್ ಸಾಧ್ಯ. ನೆಕ್ಸ್ಟ್, ಇಫ್ ಯು ರೆಫ್ಯೂಸ್ ಟು ಚೇಂಜ್ ವಿತ್ ಟೈಮ್ ಯು ಮೈಟ್ ವೆನಿಶ್. ನಾವು ನಮ್ಮ ಟೈಮ್ ಜೊತೆಗೆ ಚೇಂಜ್ ಆಗಲಿಲ್ಲ, ಇಲ್ಲ ಟೆಕ್ನಾಲಜಿ ಜೊತೆಗೆ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಏನೇನೆಲ್ಲ ಆಗ್ಬಹುದು ಲೈಫಲ್ಲಿ. ಆಲ್ರೆಡಿ ಒಂದು ಯಾರು ಅವರು ರೆಫ್ಯೂಸ್ ಮಾಡಿದ್ರು ಗೂಗಲ್ನ. ಇವತ್ತು ಗೂಗಲ್ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ, ಕರೆಕ್ಟ್ ಅಲ್ವಾ? ಇವತ್ತೆಲ್ಲ ಗೂಗಲ್ ಅಂತ ಸರ್ಚಿಂಗ್ ಯೂಸ್ ಮಾಡೋದು. ಮುಂಚೆ ಮೇಲ್ ಯೂಸ್ ಮಾಡ್ತಿದ್ವಿ, ಇವತ್ತು ಜಿಮೇಲ್ ಅದನ್ನ ಯೂಸ್ ಮಾಡ್ತೀವಿ. ಗೂಗಲ್ ಇವತ್ತು ಎಷ್ಟು ದೊಡ್ಡ ಕಂಪನಿಯಾಗಿ ಬೆಳೆದಿದೆ. ಸೊ ನಮ್ಮ ಲೈಫಲ್ಲೂ ಕೂಡ ಅದೇ ತರ ಏನೋ ಒಂದು ಕಾಸ್ಟ್ಲಿ ಆಗ್ಬೋದು. ಫೇಸ್ಬುಕ್ ಟೇಕ್ ಓವರ್ ವಾಟ್ಸಪ್ ಅಂಡ್ ಇನ್ಸ್ಟಾಗ್ರಾಮ್. ಫೇಸ್ಬುಕ್ ಅವ್ರು ಇದ್ರು, ಆಮೇಲೆ ವಾಟ್ಸಪ್ ಬಂತು, ಆಮೇಲೆ ಇನ್ಸ್ಟಾಗ್ರಾಮ್ ಫಸ್ಟ್ ಅಲ್ಲ, ಫೇಸ್ಬುಕ್ ಆದ್ಮೇಲೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಅದಾದ್ಮೇಲೆ ಇನ್ಸ್ಟಾಗ್ರಾಮ. ಓಕೆ, ಸೊ ಅವ್ರ ಒಂದು ಕಾಂಪಿಟೇಟರ್ ಬಂದ್ರು ಅಂತ ಗೊತ್ತಾಯ್ತು. ಅವ್ರೇನ್ ಮಾಡಿದ್ರು, ಅವೆರಡನ್ನು ಟೇಕ್ ಓವರ್ ಮಾಡ್ತಾರೆ. ಇವತ್ತು ಫೇಸ್ಬುಕ್, ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಯಾರು ಮಾರ್ಕ್ ಅಲ್ಲ, ಏನೋ ಮತ್ತೊಬ್ಬನೇ ಮಾರ್ಕ್ ಜುಬರ್. ಓಕೆ, ಸೊ ಇವತ್ತು ಅವ್ರಿಗೆ ಒಂದು ಕಾಂಪಿಟೇಟರ್ ಅಂತ ಹೇಳಿದಕ್ಕೆ ಅವೆರಡು ಕಂಪನಿಯನ್ನು ಅವರೇ ತಗೊಂಡು. ಸೊ ಫ್ಯೂಚರ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಕೂಡ ಎಷ್ಟೊಂದು ಆಪರ್ಚುನಿಟಿಗಳು ಬಂದಿರಬಹುದು, ಮಿಸ್ ಮಾಡ್ಕೊಂಡಿರಬಹುದು, ಕೆಲವೊಂದು ಆಪರ್ಚುನಿಟಿ ಲಾಸ್ ಆಗಿರ್ಬೋದು. ಬಟ್ ಇವಾಗ ಒಂದು ರೈಟ್ ಟೈಮ್. ಇದನ್ನ ನೀವು ಸ್ಮಾರ್ಟ್ ಬಿಸ್ನೆಸ್ ಅನ್ನ ರೆಫ್ಯೂಸ್ ಮಾಡಿದ್ರೆ, ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಲೈಫ್ ಅಲ್ಲಿ ಏನೇನೆಲ್ಲ ಆಗ್ಬಹುದು. ಸೊ ಮೇ ಬಿ ಇರ್ಬೋದು, ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಒಂದು ಚೇಂಜಸ್ ಸಿಗಬಹುದು. ಬಟ್ ಅನ್ಕೊಂಡಿದ್ದ ತರ ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮಾಡ್ತಿರೋ ಕೆಲಸದಲ್ಲಿ ಸಾಧ್ಯನೇ ಇಲ್ಲ. ನಾನು ಥಿಂಕ್ ತರ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ.
ಆಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಚೇಂಜಸ್ ಬೇಕು ಅಂಡ್ ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್, ಏಜ್ ಇಸ್ ಜಸ್ಟ್ ಎ ನಂಬರ್, ಓನ್ಲಿ ದೋಸ್ ಹೂ ಕೀಪ್ ಟ್ರೈಂಗ್ ಸಕ್ಸೀಡ್ಸ್. ತುಂಬಾ ಜನ ಸೀನಿಯರ್ ಸಿಟಿಜನ್ಸ್ ಇದ್ರೆ ಆಲ್ರೆಡಿ ಸಾರ್ ಜೊತೆ ಹೇಳಿದ್ರು ರಿಟೈರ್ಮೆಂಟ್. ಸೊ ರಿಟೈರ್ಮೆಂಟ್ ಆದ್ಮೇಲೆ ಕಾರ್ ತಗೋಬಾರ್ದು ಅಂತ ಏನಾರು ಇದೆಯಾ ಸರ್? ಏನು ಮಾಡಬಾರ್ದು ಅಂತ ಏನಾರು ಇದೆಯಲ್ಲ? ಎಸ್, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾರೆ, ಅವ್ರಿಗೆ ಇವಾಗ ಜಾಸ್ತಿ ಏಜ್ ಇಲ್ಲ, 80 ವರ್ಷ ಅಷ್ಟೇ. ಎಷ್ಟು ಎನರ್ಜಿ ಆಗಿರ್ತಾರೆ ಅಂದ್ರೆ ನಿಜವಾಗ್ಲೂ ಯಾವಾಗ ಒಂದು ಟೈಮ್ ಫೋನಲ್ಲಿ ಮಾತಾಡ್ತಿರ್ತೀನಿ ಅವ್ರ ಹತ್ರ. ಒಂದು 20 years ಯಂಗ್ ಬಾಯ್ ಆ ಏಜ್ ಅವ್ರು ಹೆಂಗ್ ಮಾತಾಡ್ಬೋದು, ಒಬ್ರು 80 ವರ್ಷ ಇರೋಂಥ ವ್ಯಕ್ತಿ ಆ ತರ ಮಾತಾಡ್ತಾರೆ. ಅಷ್ಟು ಜಾಲಿ ಲೈಫ್ ಅಂದ್ರೆ, ಅಯ್ಯೋ ನಮ್ಗೆಲ್ಲ ಆಯ್ತಪ್ಪ, ಲೈಫ್ ಮುಗೀತು, ಅಯ್ಯೋ ಇನ್ನೇನು ಆಗಾಯ್ತು, ಅರ್ಧ ವರ್ಷ ಮುಗಿದೇ ಹೋಯ್ತು, ಈಗೆಲ್ಲ 100 ಎಲ್ಲ ಚಾನ್ಸ್ ಇಲ್ಲ. ಎಷ್ಟಿರ್ಬೋದು? 60. ಏನೂ ಇಲ್ಲದೆ 65 years ಇದ್ರೆ ಸೂಪರ್. ಏನು ಇಲ್ಲದೆ ಎಲ್ಲ ಇದೆ ಇವಾಗ ಗೊತ್ತಿದೆ ಅಲ್ವಾ? ಹಾಗಾಗಿ ಸೊ ಏಜ್ ಇಟ್ ಈಸ್ ಎ ನಂಬರ್, ಬಿಟ್ಬಿಡಿ ಅದ್ರ ಬಗ್ಗೆ. ನಮ್ಗೆ ಇಷ್ಟು ವರ್ಷ ಏನಾಯ್ತೋ ಗೊತ್ತಿಲ್ಲ, ಬಟ್ ಇನ್ನು ಮುಂದಕ್ಕೆ ಏನಾಗಬೇಕು, ಇವಾಗ ಅವಕಾಶ ಸಿಕ್ಕಿದೆ, ರೈಟ್ ಟೈಮ್ ಇವಾಗ ಸಿಕ್ಕಿರೋದನ್ನ ಹೆಂಗೆ ಅದನ್ನ ನಾನು ಉಪಯೋಗಿಸ್ಕೊಳ್ಬೇಕು. ವಿತ್ ಇನ್ ಸ್ಪ್ಯಾನ್ ಆಫ್ 2 years ಒಳಗಡೆ ಇಲ್ಲಿ ಬೇರೆ ಲೆವೆಲ್ಗೆ ಒಂದು ಚೇಂಜಸ್ ಕಾಣಿಸಿದೆ. ಬಟ್ ಸೀರಿಯಸ್ ಆಗಿ ಏನೆಲ್ಲ ಹೇಳ್ತೀವಿ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ, ಅದರ್ವೈಸ್ ಇಲ್ಲಿ ತನಕ ಮುಗೀತು, ಈ ಮುಂದೂ ಹಾಗೆ ಮುಗಿಯುತ್ತೆ ಅಷ್ಟೇ, ಏನು ಚೇಂಜಸ್ ಅಂತೂ ಆಗಲ್ಲ. ಬಟ್ ಇವತ್ತು ಸ್ಮಾರ್ಟ್ ಕ್ವಿಕ್ ಅನ್ನೋ ಒಂದು ಇಂಡಸ್ಟ್ರಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದಷ್ಟು ಎಕ್ಸ್ಪ್ಲೇಷನ್ ಕೊಟ್ಕೊಂಡು ಹೋಗ್ತಿದ್ರು ಅಷ್ಟೇ. ಬಟ್ ಎಷ್ಟೊಂದು ಜನ ಎಂ ತರ ಥಿಂಕ್ ಮಾಡಿ ಬಿಸ್ನೆಸ್ ಮಾಡಲ್ಲ. ಅವ್ರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಇದೆಲ್ಲ ಇರುತ್ತೆ. ದಯವಿಟ್ಟು ಇದಿಷ್ಟು ಸೀರಿಯಸ್ ಆಗಿ ಅರ್ಥ ಮಾಡ್ತೀವಿ. ನೋಡಿ, ಒಂದು KFC ಎಷ್ಟು ಜನ ಗೊತ್ತಿದೆ? ನೋಡಿ ಅಲ್ಲಿ ಹೆಂಗ್ ಬಾಯ್ ಫುಲ್ ಆಂಡ್ರಾಯ್ಡ್ ಕೊಡ್ತಾರೆ. ತಿರುಗಿದೆಯಪ್ಪ KFC ಚೆನ್ನಾಗಿದೆಯಾ? ಎಲ್ರಿಗೂ ಗೊತ್ತಿದೆ. ಅವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್? ಅಟ್ ದ ಏಜ್ ಆಫ್ 65. 65ನೇ ವರ್ಷದಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಆ ವ್ಯಕ್ತಿ ಲೈಫ್ ಸ್ಟೋರಿ ಓದಿ, ಬರೀ ಫೇಲ್ಯೂರ್ಸ್, ಲೈಫೇ ಮುಗಿದೋಯ್ತು, ಜೀವನನೇ ಹೋಯ್ತು ಅನ್ನೋ ಟೈಮಲ್ಲಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ KFC ನ ಸ್ಟಾರ್ಟ್ ಮಾಡಿದ್ರು. ಫುಲ್ ಫಾರ್ಮ್ ಓದಿದ್ಯಾ? KFC Kentucky Fried Chicken. Kentucky Fried Chicken. Fried chicken. Yes. ನಾನು ತಿಂದಿಲ್ಲ ಅದಕ್ಕೆ. ಸೊ ಆ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಯಾರಿಗಾದ್ರೂ ರೆಸಿಪಿನ ರಿವೀಲ್ ಮಾಡಿದಾರ? ನೋಡಿ ಎಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಇವತ್ತು KFC ಯಾರಿಗೆ ಗೊತ್ತಿಲ್ಲ? ಇಲ್ಲಿ ಕೂತಿರೋರಿಗೆ ರಾಗಿ ಮುದ್ದೆ ಗೊತ್ತಾ ಅಂತ ಕೇಳಿ, ಏನಂಗಂದ್ರೆ KFC ಗೊತ್ತಾ ಕೇಳಿ, ಸೂಪರ್. ಎಷ್ಟು ಜನ ರಾಗಿ ಮುದ್ದೆ ತಿಂತೀರಾ? ಎಲ್ಲೋ ತಿಂತೀರಾ? ಎಲ್ಲ ಮೂವರ್ ಆಗಿದೆ. ಸೇತುಕುಮಾರ್ ತಿನ್ನಲ್ಲ, ವೈಟ್ ಆಗ್ಬಿಡ್ತಾರೆ. ತಿನ್ನಲ್ವಾ? ರಾಗಿ ಮುದ್ದೆ ತಿನ್ನಲ್ವಾ? ವೈಟ್ ಆಗ್ಬಿಡ್ತಾರೆ ತಿಂದ್ರೆ. ನೀವು ನಮ್ಮವರಲ್ಲ ಹಾಗೆ ಕಪ್ಪುಗ ನಾನು ತಿನ್ನಲ್ಲ, ನಾನು ನೈಟ್ ರಾಗಿ ಮುದ್ದೆ ತಿನ್ನಲ್ಲಪ್ಪ. ಓಕೆ, ಸೊ ಏನಕ್ಕೆ ಅಂದ್ರೆ ಏಜ್ ಮ್ಯಾಟರ್ ಆಗಲ್ಲ. ಲೈಫ್ ಅಲ್ಲಿ ಗೆಲ್ಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್ ಇರೋದು. ಅದಕ್ಕೆ ನಾನು ಯಾವ ಏಜ್ ಎಲ್ಲ ಪರವಾಗಿಲ್ಲ. ಇವತ್ತು ಎಷ್ಟೋ ಜನ ಸೀನಿಯರ್ಸ್ ಕುತ್ಕೊಂಡಿದ್ದೀರಾ ಸರ್, ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಅದೆಲ್ಲ ಸೈಡ್ ಇಟ್ಬಿಟ್ಟು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಸೈಡ್ ಇಡಿ. 2 ವರ್ಷ ಸ್ಮಾರ್ಟ್ ಕ್ವಿಕ್ ಜೊತೆ ನಿಂತ್ಕೊಳ್ಳಿ. ಇಲ್ಲೇನು ಹಾರ್ಡ್ ವರ್ಕ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟಪಡೋದು ಏನಿಲ್ಲ. ನೀವು ಇಷ್ಟಪಟ್ಟು ಈ ಬಿಸ್ನೆಸ್ ಅನ್ನ ಮಾಡಿ ನಿಮ್ಮ ಇಷ್ಟು ವರ್ಷದಲ್ಲಿ ಏನಾಗಿಲ್ಲ ಅದನ್ನ ನೆಕ್ಸ್ಟ್ 2 years ಅಲ್ಲಿ ನಾವು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀವಿ. ನಿಮ್ಮ ಮಾಡ್ಬೋದು. ಜಾಕ್ ಮಾ who could not get job in KFC founded Alibaba. ನೋಡಿ ಇದೇ KFC ನಲ್ಲಿ ಜಾಕ್ ಮಾ ಎಷ್ಟು ಜನ ಗೊತ್ತಿದೆ? Alibaba.com ಅಂತಿದೆ, ಚೈನಾ ಕಂಪನಿ. ಅವರು B2B ಬಿಸ್ನೆಸ್ ಅಲ್ಲಿ ಇದ್ದಾರೆ. ನಿಮ್ಗೆ ಏನಾದ್ರು ಬಲ್ಕ್ ಏನಾದ್ರು ಐಟಮ್ಸ್ ಬೇಕು ಅಂದ್ರೆ ಬೈ ಮಾಡಬಹುದು. ವರ್ಲ್ಡ್ ವೈಡ್ ಅವರು ಸಪ್ಲೈ ಮಾಡ್ತಾರೆ. ಇದೇ KFC ನಲ್ಲಿ ಅವರು ಜಾಬ್ ಕೇಳ್ಕೊಂಡು ಹೋಗಿರ್ತಾರೆ, ಜಾಬ್ ಸಿಗಲ್ಲ. ಅದಕ್ಕೆ ಅವರು Alibaba ಅನ್ನೋ ಒಂದು ಕಂಪನಿನ ಶುರು ಮಾಡಿದ್ರು. ಇವತ್ತು Alibaba ಎಷ್ಟು ದೊಡ್ಡ ಕಂಪನಿ ಆಗಿ ಬೆಳೆದಿದೆ. ಯಾರು ಕೂಡ ಹುಟ್ಟನೆ ಶ್ರೀಮಂತರಾಗಿ ಹುಟ್ಟಿಲ್ಲ. ಯಾರು ಕೂಡ ಹುಟ್ಟನೆ ಏನೋ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿಲ್ಲ. ಯಾರು ಕೂಡ ಹುಟ್ಟನೆ ನಾನು ಹೀಗೆ ಆಗ್ತೀನಿ ಅನ್ಕೊಂಡು ಬಂದಿಲ್ಲ. ಟ್ರೈ ಮಾಡ್ತಾ ಅವ್ರ ಲೈಫ್ ಅಲ್ಲಿ ಅವರು ಸಕ್ಸಸ್ ಆಗ್ತಾ ಬರ್ತಾರೆ.
ನಾನು ಜೀವನದಲ್ಲಿ ಟ್ರೈ ಮಾಡಕ್ಕೆ ರೆಡಿ ಇಲ್ಲ, ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಅಂದ್ರೆ ಜೀವನದಲ್ಲಿ ಏನೂ ಸಿಗಲ್ಲ ನಮ್ಗೆ. ಹಾಗಾಗಿ ನಾವು ಫುಡ್ ನ ಪ್ರಿಪೇರ್ ಮಾಡ್ಬೋದು, ತಟ್ಟೆ ಒಳಗಡೆನೂ ಇಡ್ಬೋದು, ಅದನ್ನ 10 ರೂಪಾಯಿ ತಂದು ಇಡ್ಬೋದು. ಮಿಕ್ಕಿದ ಏನ್ ಮಾಡ್ಬೇಕು? ಅದು ನೀವೇ ಮಾಡ್ಕೋಬೇಕು. ಮಿಕ್ಕಿದ ಅಲ್ಲಿ ತನಕ ನಾವಂತೂ ಬರಲ್ಲ. ನಿಮ್ದು ಮಿಸ್ ಆದ ತಟ್ಟೆ ಪಕ್ಕದಲ್ಲಿ ಹೋಗ್ತದೆ. ಸೊ ಹಾಗಾಗಿ ಇದೆಲ್ಲ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಎ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇದು. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ನೆಕ್ಸ್ಟ್ ಜನರೇಷನ್ ಬಿಸ್ನೆಸ್ ನಮ್ದಲ್ಲ. ನಾವು ಮಾಡ್ತಿದೀವಿ, ಅದ್ರ ಜೊತೆಗೆ ನೆಕ್ಸ್ಟ್ ನಮ್ಮ ಮಕ್ಕಳು, ಮುಂದಿನ ಮಕ್ಕಳು, ಅವ್ರಿಗೆಲ್ಲರಿಗೂ ಒಂದು ನೆಕ್ಸ್ಟ್ ಜನರೇಷನ್ ಬಿಸ್ನೆಸ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲ್ಯಾಂಬೋರ್ಗಿನಿ. ನೋಡಿ, ಲ್ಯಾಂಬೋರ್ಗಿನಿ ಕಾರ್ ಎಷ್ಟು ಜನ ಗೊತ್ತಿದೆ? ತುಂಬಾ ಜನ ಗೊತ್ತಿದೆ. ವೆರಿ ನೈಸ್. ಓಡಿಸಿದೀರಾ? ಲ್ಯಾಂಬೋರ್ಗಿನಿ ಹೆಂಗ್ ಸ್ಟಾರ್ಟ್ ಆಯ್ತು? ಯಾರ್ಯಾರು ಗೊತ್ತಿದ್ಯಾ? ಕಾಣಿಸ್ತಿಲ್ವ ಸರ್ ನಿಮಗೆ? ನಿಂತ್ಕೊಳ್ಳಿ, ನಿಂತ್ಕೊಳ್ಳೋದು ಪರವಾಗಿಲ್ಲ. ಹೇಳಿ ಹೇಳಿ. ನೀವು ಇದೆಲ್ಲ ತೆಲಂಗಾಣ ಎಲ್ಲ ಬಿಸ್ನೆಸ್ ಬರಲ್ಲ. ಓಕೆ. ಸೊ ಅದೆಲ್ಲ ಬಿಸ್ನೆಸ್ ಡೆವಲಪ್ ಮಾಡ್ತೀರಾ? ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಓಕೆ. ಸೊ ನೋಡಿ, ಲ್ಯಾಂಬೋರ್ಗಿನಿ was founded as a result of revenge of a tractor owner who was insulted by Enzo Ferrari, the founder of Ferrari. ಲ್ಯಾಂಬೋರ್ಗಿನಿ ಕಾರ್ ಗೊತ್ತು, ಫೆರಾರಿ ಹೆಸರು ಗೊತ್ತು. ನೋಡಿ, ಅದೊಂದು ಟ್ರ್ಯಾಕ್ಟರ್ ಕಂಪನಿ ಅಂತ, ಜೊತೆಗೆ ಓಕೆ ಕಾರ್ ಕೂಡ. ಅವ್ರಿಗೆ ಇನ್ಸಲ್ಟ್ ಮಾಡಿದಕ್ಕೆ ಒಂದು ಫೆರಾರಿ ಅನ್ನೋ ಒಂದು ಬ್ರ್ಯಾಂಡ್ ಉಟ್ಕೋತು. ರಿವೆಂಜ್ ಅಂದ್ರೆ ಹಂಗಿರ್ಬೇಕು ಲೈಫಲ್ಲಿ. ನನಗೂ ಹಾಗೇನೆ ಕಾವೇರಿ ಕೋರ್ಟಲ್ಲಿ ಅವಮಾನ ಮಾಡಿದ್ದಕ್ಕೆ ಅಲ್ಲೇ ಹೋಗಿ ಕಾರಣ ನಿಲ್ಲಿಸಿದ್ದು. ನಿಮಗೂ ಲೈಫಲ್ಲಿ ಹಂಗಿರ್ಬೇಕು. ಕಿಚ್ಚು ಅಂದ್ರೆ ಲೈಫಲ್ಲಿ ಹಾಗಿರ್ಬೇಕು. ಸುಮ್ಮನೆ ಏನೋ ಫೈಟ್ ಮಾಡ್ಕೊಂಡು, ಹೇ ಅವ್ನ ಹಾಳಾಗಲಿ, ಅವ್ನ ಹಂಗಾಗ್ಬಿಡ್ಲಿ, ಅವ್ನ ಹಿಂಗಾಗ್ಬಿಡ್ಲಿ, ಅವನು ಸಕ್ಸಸ್ ಆಗಿ ಇನ್ನೇನೋ ಆಗ್ಬಿಡ್ಲಿ, ಅದೆಲ್ಲ ಬಿಟ್ಟು ನಿಮಗೆ ಎಲ್ಲಿ ಅವಮಾನ ಆಗಿದೆ, ನಿಮಗೆ ಯಾರು ಇನ್ಸಲ್ಟ್ ಮಾಡಿದ್ದಾರೆ, ನಿಮ್ಮನ್ನ ಯಾರು ನಿಮ್ ಕೈಯಲ್ಲಿ ಏನೋ ಆಗಲ್ಲ ಅಂತ ಹೇಳಿದ್ದಾರೆ, ಅಂತವ್ರ ಮುಂದೆನೆ ನಾನು ಅದಲ್ಲ ಅಪ್ಪ, ನಾನು ಇದು ಅಂತ ಪ್ರೂವ್ ಮಾಡಿ ನಿಂತ್ಕೋಬೇಕು. ದಿಸ್ ಇಸ್ ದ ರೈಟ್ ಪ್ಲೇಸ್. ಇದು ಒಳ್ಳೆ ಅವಕಾಶ, ಒಳ್ಳೆ ಟೈಮ್. ಯಾವಾಗಲೂ ಲೈಫಲ್ಲಿ ಕಿಚ್ಚಿಲ್ಲ ಅಂದ್ರೆ ಏನು, ಅದು ಬಂದು ಏನೋ ಕಿಕ್ಕಿರಲ್ಲ. ನಿಮ್ಮ ಲೈಫಲ್ಲಿ ಕಿಚ್ಚಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಕಿಕ್ಕಿರಲ್ಲ. ಅದು ಬರಬೇಕು ಅಂದ್ರೆ ಮೊದಲನೇದಾಗಿ ರಿವೆಂಜ್ ನ ಈ ತರ ತಿರ್ಸ್ಕೋಬೇಕು. ಈ ರಿವೆಂಜ್ ನ ನಾವೆಲ್ಲ ಬೇರೆ ತರ ತಿರ್ಸ್ಕೊತೀವಿ. ಯಾರಾದ್ರೂ ತೊಂದರೆ ಕೊಟ್ರೆ, ಹೇ ಕರ್ಕೊಂಬರ ಅಂತ ಜನ ನೋಡೇ ಬಿಡೋಣ. ನಾಳೆ ನಮ್ಮ ಮೇಲೆ ಬರಲ್ಲ, ಇದೇ ರೋಡಲ್ಲಿ ಓಡಾಡಬೇಕು. ನಮ್ಮ ರಿವೆಂಜ್ ಈ ತರ ಇರುತ್ತೆ. ರಿವೆಂಜ್ ಅಂದ್ರೆ ಯಾವ್ದು ಈ ತರ ಇರ್ತದೆ. ನಮ್ಮ ಸಕ್ಸಸ್ ಮುಖಾಂತರ ರಿವೆಂಜ್ ನ ತಿರ್ಸ್ಕೋಬೇಕು. ನಮ್ಮ ಸಕ್ಸಸ್ ಮುಖಾಂತರ ತಿರ್ಸ್ಕೋಬೇಕು. ಮಾಡ್ಬೋದಾ? ನಿಮ್ಮ ಜೀವನದಲ್ಲೂ ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ತುಂಬಾ ಜನ. ಆಕ್ಚುಲಿ ಲಾಸ್ಟ್ ಒಂದು 2 months ಅಂದ್ರೆ ನಮ್ದು ಯಲಾಂಕ ಸ್ಟೋರ್ ತಗೊಂಡ್ಮೇಲೆ ಆಕ್ಚುಲಿ ತುಂಬಾ ಹಳೆ ಫೋಟೋಸ್ ಇತ್ತು, ತೋರಿಸ್ತೀನಿ ನಮ್ಮನೆ. ಆಲ್ಮೋಸ್ಟ್ ಒಂದು 1.5 month ಬರ್ಕೊಂಡು ಆ ಟೆಸ್ಟ್, ಆ ಧೂಳು ನೀವೆಲ್ಲ ನೋಡಿರ್ತೀರಿ. ಈಗ ಮೊನ್ನೆ ಕಾಂಕ್ರೀಟ್ ಆಯ್ತು ರೋಡ್ಗೆ. ನಮ್ದು ಇನಾಗ್ರೇಷನ್ ಆಗಿ ಒಂದು 2-3 ದಿನಕ್ಕೆ ಕಾಂಕ್ರೀಟ್ ರೋಡ್ ಆಗಿದೆ. ಎಲ್ಲ ತುಂಬಾ ಬ್ಯೂಟಿಫುಲ್ ರೋಡ್ ಇತ್ತು. ಸೊ ಅಲ್ಲಿ ನಿಂತ್ಕೊಂಡು ಟೆಸ್ಟ್ ಬಂದು ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾವತ್ತೂ ಒಂದಿನ ಅದು ರಿವರ್ಸ್ ಆಗುತ್ತೆ ಅಂತ. ಲಾಸ್ಟ್ ವೀಕಿಂದ ಸ್ವಲ್ಪ ಥ್ರೋಟ್ ಪೈನ್ ಅಂಡ್ ಫೀವರ್ ಎಲ್ಲ ಇತ್ತು. ಶಿವ ಮೊನ್ನೆ ವಾರ್ ಮಾಡೋದು, ಸರ್ ಟ್ರೈನಿಂಗ್ ಬರೋಷ್ಟು ರೆಡಿ ಆಗ್ಬಿಡ್ಬೇಕು ನೀವು. ಅದಕ್ಕೆ ಭಯ ಆಗಿ ಮೊನ್ನೆ ಹೋಗಿ ಒಂದು ಇಂಜೆಕ್ಷನ್ ತಗೊಂಡು ಮೆಡಿಸಿನ್ ತಗೊಂಡ್ಬಂದೆ. ಬೆಳಗ್ಗೆ ಒಂದು 4 ಟ್ಯಾಬ್ಲೆಟ್ ತಗೊಂಡು ಬಂದೆ. ಇನ್ನೂ ರೆಡಿ ಆಗಿಲ್ಲ. ಅದಕ್ಕೆ ಸ್ವಲ್ಪ ಚೂರು ಇರುತ್ತೆ, ತೊಂದರೆ ಇಲ್ಲ. ನಾವು ನಮ್ಗೆಲ್ಲ ಮೆಡಿಸಿನ್ಗೆಲ್ಲ ಹೋಗಲ್ಲ. ನಮ್ಗೇನಿರೋ ಮೀಟಿಂಗ್ಸ್, ಟ್ರೈನಿಂಗ್ಸ್, ಬಿಸ್ನೆಸ್, ನೀವು ಬೇಕಾದ್ರೆ ಎಷ್ಟೇ ಏನೇ ಇರೋ 24 hours ಅಲ್ಲಿ ಇರಿ ಅಂತ ಹೇಳಿ ನಾನು ಆರಾಮಾಗಿರ್ತೀನಿ, ನೋ ಪ್ರಾಬ್ಲಮ್. ಅದು ಬಿಟ್ಟು ಬೇರೆ ಏನೂ ಮಾಡಕ್ಕಾಗಲ್ಲ. ಮನೇಲಿ ಇದ್ರೆ ಜ್ವರ ಜಾಸ್ತಿ ಆಗುತ್ತೆ, ಚಳಿ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಆಚೆ ಇದ್ರೆ ನೋ, ಬಿಸ್ನೆಸ್ ಎಲ್ಲ ಮರ್ತೋಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ರಿವೆಂಜ್ ಈ ತರ ಇರ್ಬೇಕು ಲೈಫಲ್ಲಿ. ನೆಕ್ಸ್ಟ್ ಇದು ಒಂದು ಲೆಸನ್ ಇಟ್ಕೊಳ್ಳಿ. ಟೈಮ್ ಲೈನ್ ಆಫ್ ಟೆಲಿವಿಷನ್. ಎಷ್ಟು ಚೆನ್ನಾಗಿದೆ. ಎಷ್ಟು ಜನ ಮನೇಲಿ ಈ ತರ ಟಿವಿ ಇತ್ತು? ಹಂಗಲ್ಲ, ನೀವೆಲ್ಲ ಆ ಟೈಮ್ಗೆ ರಿಚೆಸ್ಟ್ ಫ್ಯಾಮಿಲಿ. 1930 ನಲ್ಲಿ ಇದರ ಒಂದು ಟಿವಿ ಇತ್ತು. ನಿಮ್ಮ ಮನೆ ಟಿವಿ ಇದೆ ಅಂದ್ರೆ ಇಡೀ ಊರವ್ರು ನಿಮ್ಮ ಮನೆಗೆ ಬಂದಿದ್ರು ಟಿವಿ ನೋಡೋಣ. ಕರೆಕ್ಟ್ ಅಲ್ವಾ?
ಸೊ ನನಗೂ ಜ್ಞಾಪಕ ಇದೆ, ನಮ್ಮೂರಲ್ಲಿ ನಮ್ಮ ಟೈಮ್ಗೆ ಅಂದ್ರೆ 90s ಟೈಮಲ್ಲಿ ನಮ್ಮೂರಲ್ಲಿ ಒಂದೇ ಟಿವಿ ಇತ್ತು. ಆ ಟಿವಿ ಹೆಂಗೆ ಅಂದ್ರೆ ಏನೋ ಹಿಂಗೆಲ್ಲ ಬ್ಲಿಂಕ್ ಆಗುತ್ತೆ. ಅವಾಗ ಹಿಂದೆಗಡೆ ಓಡೋಗ ಆಂಟನಿ ಹಿಂಗೆ ಎಳೆಯೋರು. ಅಲ್ಲಿ ಬಂತ ಸ್ಟಾಪ್ ಅದು ಇಲ್ಲ ಹೋಯ್ತು ಮ್ಯಾಚ್ ನೋಡ್ಬೇಕಲ್ಲ. ಸೊ ಅದಾದ್ಮೇಲೆ ನೋಡಿ ಟೈಮ್ ಲೈನ್ ಆಫ್ ಟೆಲಿವಿಷನ್ ಹೆಂಗೆಲ್ಲ ಚೇಂಜಸ್ ಆಗಿದೆ. ಸೊ 1950, 1960 ಅದಾದ್ಮೇಲೆ 2010 ನೆಕ್ಸ್ಟ್ ಚೇಂಜಸ್. Revolution is not the spark of a movement, but the fire of a people's will. ನೋಡಿ ಫೋನ್ ಪೇಜರ್ ಬಿಟ್ಬಿಟ್ಟಿದ್ರಿ, ಬಟ್ ಫೋನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಯಾರು ಯೂಸ್ ಮಾಡಿದ್ರೆ ಈ ಫೋನು? ಐ ಥಿಂಕ್ ಅದೇ ಅವಾಗ ಫಸ್ಟ್ ಫೋನು. ಒಂದು ಆಂಟನ್ ಹಿಡ್ಕೊಂಡು ಹಲೋ ಇವಾಗ ಎಲ್ಲಿ ತಿಳ್ಕೊಂಡ್ರಿ ವಾಕಿ ಟಾಕಿ ತರ ಇತ್ತು. ಸೊ ಎಷ್ಟೊಂದು ಚೇಂಜಸ್ ನೋಡಿ. ನೋಕಿಯಾ ಇದು ತುಂಬಾ ಸೂಪರ್ ಫೋನ್. ಇದು 3300 ಏನೋ ಸಮಥಿಂಗ್, 1100. ಅವಾಗ ಎಲ್ಲೇ ಹೋದ್ರು ಮೊಬೈಲ್ ಅಂದ್ರೆ ಫಸ್ಟ್ ಯಾವ್ದು ಕೇಳ್ತೀರಿ? ನೋಕಿಯಾ. ಇದು ಏನ್ ಸೀರೀಸ್? ಇದು ನಾನು ಯೂಸ್ ಮಾಡಿದ್ದೆ, ಇದು ಯೂಸ್ ಮಾಡಿದ್ವಿ. ಇವತ್ತು ಇದೆ ನನ್ನ ಫೋನ್ಸ್ ಹಾಗೆ ಇಟ್ಟಿದ್ವಿ. ಸೊ ಮೊಬೈಲ್ ಅಂದ ತಕ್ಷಣ ಯಾವ್ದು ಕೇಳ್ತೀರಿ? ಇಂಡಿಯನ್ ಫಸ್ಟ್ ನೋಕಿಯಾ. ಆ ಟೈಮಲ್ಲಿ ಸ್ಯಾಮ್ಸಂಗ್ ಇತ್ತು, ಮೋಟರೋಲಾ ಇತ್ತು, ಬೇರೆ ಯಾವ್ದು ಇತ್ತು. ಯಾವ್ದು ಕೇಳಿಲ್ಲ ಅಂದ್ರೆ ನೋಕಿಯಾನೇ ಬೇಕು ಬಿಡಿ ಅಂತ. ನೋಕಿಯಾ ಇವಾಗ ಎಷ್ಟು ಚಂದ ಇದೆ. ಆಂಡ್ರಾಯ್ಡ್ ಕೊಡಿ ಇದೆಯಾ ಸರ್? ನಾನು ಹಂಗೆಲ್ಲ ಕೇಳಿದ್ವಿ. ಈಗ ಯೂಸ್ ಮಾಡ್ತಿರೋದು ಯಾವ್ದು? ಏನ್ ಸರ್ ನಾನು ಹೇಳಿದ್ದೀನಿ ಅರ್ಥ ಮಾಡ್ತಾ. ಅಲ್ಲಿ ನಾನು ಯೂಸ್ ಮಾಡ್ತೀನಿ ಅಷ್ಟು ಫೋನ್ ಅಂತ. ಇವು ಇದೆ 1100 ಇದೆ, 3300 ಇದೆ, ಇದಿದೆ. ಇದಾದ್ಮೇಲೆ ಇನ್ನೊಂದು ಬಂತು E70 ಏನೋ ಸಮಥಿಂಗ್ ಅಂತಿದೆ, ಅದು ಇದೆ. ಈಗ ಸ್ಟಿಲ್ ಕಂಡೀಷನ್ ಚೆನ್ನಾಗಿದೆ. ಸೊ ನಾನು ಹೇಳಿದ ಇದೆ ಅಂತಲ್ಲ. ಈಗ ಯೂಸ್ ಮಾಡ್ತಿದ್ದೀರಾ? ಇಲ್ಲ. ಸೊ ಈಗ ಯಾರ ಕೈಗೆ ಯೂಸ್ ಮಾಡ್ತಿರೋದು ಹೇಳಿ? ನೋ. ಯಾಕೆ? ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ನೋಡಿ. ರೆವಲ್ಯೂಷನ್ ಹೆಂಗೆಲ್ಲ ಚೇಂಜ್ ಆಗಿದೆ. ನೋಕಿಯಾ ಇವತ್ತು ಯಾಕಿಲ್ಲ? ನಿಮ್ ಪ್ರಕಾರ ಯಾಕಿಲ್ಲ? ಅಪ್ಡೇಟ್ ಆಗಿಲ್ಲ. ಏನಾಗಿಲ್ಲ? ಅಪ್ಡೇಟ್ ಆಗಿಲ್ಲ. ಯಾಕೆ ಅಪ್ಡೇಟ್ ಆಗಿಲ್ಲ? ನಾನು ಬಿಟ್ರೆ ಯಾರು ಇಲ್ಲ ಅಂತ. ಓವರ್ ಕಾನ್ಫಿಡೆನ್ಸ್. ನಮ್ಮನ್ನೆಲ್ಲ ಯಾರು ಗೊತ್ತಾಗತ್ತೆ? ಕರೆಕ್ಟ್ ಅಲ್ವಾ? ನೀವು ಹಂಗೆ ನಿಮಗೆ ನೀವೇ ಕ್ವಶನ್ ಹಾಕೊಳ್ಳಿ. ನಿಮ್ಮನ್ನೆಲ್ಲ ಯಾರು ಮುಟ್ಟಕ್ಕಾಗಲ್ಲ. ಅವರಷ್ಟಕ್ಕೆ ಅವ್ರು ಮುಂದೆ ಹೋಗ್ತಾ ಇರ್ತಾರೆ. ಇವಾಗ ಥಿಂಕ್ ಮಾಡಿ ನೋಡಿ. ಫೋನ್ ಅಷ್ಟೇ ಅಲ್ಲ, ನಿಮ್ಮ ಲೈಫ್ಗೂ ಕೂಡ ಸೇಮ್ ಕ್ವಶನ್. ಇವತ್ತು ನೀವು ಟೆಕ್ನಾಲಜಿ ಜೊತೆ ಚೇಂಜ್ ಆಗಿಲ್ಲ ಅಂದ್ರೆ, ಬಿಸ್ನೆಸ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ, ಸೇಮ್ ನೋಕಿಯಾ ಪರಿಸ್ಥಿತಿನೇ ನಿಮ್ದು ಪರಿಸ್ಥಿತಿ. ಸರ್ ನಂಗೆ ಟೆಕ್ನಾಲಜಿ ಬರಲ್ಲ. ಯಾರು ಹೇಳಿದ್ರು ಟೆಕ್ನಾಲಜಿ ಬರಲ್ಲ ಅಂತ? ಫೇಸ್ಬುಕ್ ನೋಡ್ತೀರಾ, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ನೋಡ್ತೀರಾ, ಆನ್ಲೈನ್ ಆರ್ಡರ್ ಮಾಡ್ತೀರಾ, ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತೀರಾ, ಗ್ರೂಪ್ ಕಾಲ್ ಮಾಡ್ತೀರಾ, ರೀಲ್ಸ್ ನೋಡ್ತಾರೆ, ರೀಲ್ಸ್ ಮಾಡ್ತಾರೆ. ಆದ್ರೂ ಟೆಕ್ನಾಲಜಿ ಗೊತ್ತಿಲ್ಲ. ಇನ್ನೇನ್ ಗೊತ್ತು? ಎಲ್ಲ ಗೊತ್ತಿಲ್ಲ. ನಾನು ಎಷ್ಟು ಶಾಕ್ ಆದಂತ ನೋಡಿ. ಟೈಮ್ ಅಂದ್ರೆ ಬೆಂಗಳೂರಲ್ಲಿ ನಾವು ಹೋಗ್ತೀವಿ, ನಮ್ಮ ಊರಲ್ಲಿ ಒಂದಷ್ಟು ಜನ ಇದ್ದಾರೆ, ನನಗೆ ಗೊತ್ತಿರಲ್ಲ ಇಲ್ಲಿ ವಿಷಯ. ಆಲ್ರೆಡಿ ಅವ್ರು ಫೋನ್ ಮಾಡ್ತಾರೆ, ಗೊತ್ತಿಲ್ಲ ನಿಮ್ಗೆ ವಿಷಯ, ಅಲ್ಲೇ ಇದೆಯಾ ಗೊತ್ತಾಗಿಲ್ಲ ಅಂದ್ರೆ ಟೆಕ್ನಾಲಜಿ ಅನ್ನೋದು ಎಲ್ರಿಗೂ ಅಷ್ಟು ಆವರಿಸ್ಕೊಂಡ್ಬಿಟ್ಟಿದೆ. ಮತ್ತೆ ಕೇಳಿದ್ರೆ ಬಿಸ್ನೆಸ್ ಅಂದ್ರೆ ಸರ್ ನಂಗೆ ವಾಟ್ಸಪ್ ಯೂಸ್ ಮಾಡಕ್ ಬರಲ್ಲ ಸರ್, ನಂಗೆ KYC ಮಾಡಕ್ ಬರಲ್ಲ ಸರ್, ಸುದೀಪ್ ಸರ್ ಹೇಳ್ಕೊಡಿ ಸರ್ ಶಿವ್ ಸರ್ ನಮ್ಗೆ KYC ಅಪ್ಡೇಟ್ ಮಾಡಕ್ ಬರಲ್ಲ ಸರ್, ರಾಂಗ್ ಅಪ್ಡೇಟ್ ಮಾಡ್ಬಿಟ್ಟಿದೆ. ಇದೆಲ್ಲ ಮಾಡ್ತಿಲ್ಲ ಸರ್, ನಾವು ವಾಟ್ಸಪ್ ಯೂಸ್ ಮಾಡ್ತಿದ್ದೀವಿ, ಎಲ್ಲ ಮಾಡ್ತಿದೀವಿ. ಬಟ್ ಬಿಸ್ನೆಸ್ಗೆ ಏನ್ ಬೇಕು ಅದನ್ನ ನಾವು ಮಾಡ್ತಿಲ್ಲ. ಯಾಕೆ ಗೊತ್ತಾ? ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸರ್ ಅದರಲ್ಲಿ. ಯಾಕಿಲ್ಲ ಇಂಟ್ರೆಸ್ಟ್ ಅಂದ್ರೆ ಬಿಟ್ಟಿದಾರಲ್ಲ ಅವ್ರು ಮಾಡ್ಕೊಡ್ತಾರೆ ಸೀನಿಯರ್ಸ್, ಅದಕ್ಕಿಂತ ಕೆಲಸ ಇಟ್ಕೊಂಡಿಲ್ಲ. ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಅಂತೆಲ್ಲ ಇಟ್ಕೊಂಡಿಲ್ಲ ನಾವು ಕೆಲಸಕ್ಕೆ. ಅವ್ರು ಮಾಡ್ಕೊಡ್ತಾರೆ. ಹೌದಾ? ಮಾಡಕ್ ರೆಡಿ ಇಲ್ಲ. ಒಂದು ತಿಳ್ಕೊಳ್ಳಿ, ನಿಮ್ಮ ಲೈಫ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ಇದರಲ್ಲಿ ನೀವೇನೋ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾರ್ಕೆಟಿಂಗ್ ಅಲ್ಲ, ಅವ್ರು ಮಾರ್ಕೆಟಿಂದ ಹೋದ್ರು. ನಾವು ನಮ್ಮ ಒಂದು ಸಕ್ಸಸ್ ಲೈಫ್ ಅಲ್ಲಿ ಒಂದು ಜರ್ನಿಯಿಂದ ಆಚೆ ಹೋಗ್ಬೇಕಾಗುತ್ತೆ. ತುಂಬಾ ಜನಕ್ಕೆ ಸೀರಿಯಸ್ ಆಗಿ ತಗೊಳಲ್ಲ ಇದನ್ನ. ಏನೋ ಒಂದು ನಾವು PPT ಹಾಕ್ಬಿಟ್ಟು ಇವರೆಲ್ಲ ಬಂದು ಟೀಚ್ ಮಾಡ್ತಿದ್ರೆ, ನೀವೆಲ್ಲ ನಾನು ಟೀಚರು, ನೀವೆಲ್ಲ ಸ್ಟೂಡೆಂಟ್ ಅಂತ ಹೇಳಿದ್ರ. ನೋ,
ನಿಮ್ಮ ಲೈಫ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಇಷ್ಟೊತ್ತಂತ. ಇಲ್ಲಿ ತನಕ ಎಷ್ಟೋ ದಿನಗಳು ಹೊರಟೋಗಿದೆ, ಎಷ್ಟೋ ವರ್ಷಗಳು ಹೋಗಾಯ್ತು, ಎಲ್ಲ ಆಯ್ತು. ಬಟ್ ವಾಟ್ ನೆಕ್ಸ್ಟ್? ಮುಂದಕ್ಕೆ ಅಟ್ಲೀಸ್ಟ್ ಮುಂದಕ್ಕೆ ಇರೋದನ್ನ ಚೇಂಜ್ ಮಾಡ್ಕೋಬೋದಲ್ಲ, ಮಾಡ್ಬೋದಾ? ಆಮೇಲೆ ಮಾಡೋಣ ಸರಿ, ಊಟ ಟೈಮ್ ಆಗಿ ಬಿಡಿ ಅಂತ ಅಲ್ವಾ? ಹೌದಾ? ಕುಮಾರ್ ಫಸ್ಟ್ ಹೇಳಿದ್ರು, ಹೌದು ಸರ್, ಅಂದ್ರೆ ಊಟ ಇಂಪಾರ್ಟೆಂಟಾ? ಸೊ ಆಯ್ತು, ಊಟಕ್ಕೆ ಹೋಗೋಣ. ನಮ್ಮ ಲೈಫಲ್ಲೂ ಕೂಡ ಇದು ತುಂಬಾ ಸೀರಿಯಸ್ ಮ್ಯಾಟರ್. ನಾವು ಯೋಚನೆ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಲೈಫಲ್ಲಿ ಎಷ್ಟೋ ಮಿಸ್ ಆಗಿದೆ, ಇನ್ನೂ ತುಂಬಾ ಹ್ಯೂಜ್ ಲಾಸ್ ಮಿಸ್ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು ಸ್ಮಾರ್ಟ್ ಪಿಕ್ ಆಪರ್ಚುನಿಟಿ ನಿಮ್ಗೆ ಸಿಕ್ಕಿದೆ. ನಿಮ್ಮ ಲೀಡರ್ಸ್ ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಯಾರೋ ಕೊಟ್ಟಿದ್ದಾರೆ, ನಿಮ್ಮ ಲೀಡರ್ಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇದನ್ನ ಇವತ್ತಿಂದ ಸೀರಿಯಸ್ ಆಗಿ ತಗೊಳ್ಳಿ ಸರ್. ಯಾವ ಯೂನಿವರ್ಸಿಟಿಲೂ ಇದು ನಿಮ್ಗೆ ಹೇಳ್ಕೊಡಲ್ಲ. ಸೈಯದ್ ಅವರೇ, ನೀವು ಎಲ್ಲಿ ದುಬೈ ಅಲ್ಲಿದ್ರ? ಅರಬ್ ಕಂಟ್ರಿ ಇರ್ತದಲ್ಲ, ದುಬೈ, ಜರ್ಮನ್, ಸೌದಿ ಅರೇಬಿಯಾ, ಮಲೇಷಿಯಾ. ಅವರು ಅಲ್ಲ, ಸೀರಿಯಸ್ ಆಗಿ ತಗೊಳ್ಳಿ. ಅವರು ದುಬೈ, ನನ್ನ ಫಸ್ಟ್ ನನ್ನೊಂದು ಮೀಟಿಂಗ್ ಅಲ್ಲಿ ಆಫೀಸಲ್ಲಿ ಮೀಟಿಂಗ್ ಮಾಡೋಣ, ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಅಲ್ಲಿ MLM ಬಿಸ್ನೆಸ್ ಎಲ್ಲ ಮಾಡಬೇಕು ಅಂತ ಹೇಳಿ ತುಂಬಾ ಅಲ್ಲಿ ದುಬೈ ಎಲ್ಲ ಟ್ರೈ ಮಾಡಿದ್ರು ಅವರು. ಅಂಡ್ ಬೇರೆ ಬೇರೆ ಟ್ರೈನಿಂಗ್ ಗಳಿಗೆಲ್ಲ ಹೋಗಿ ದುಡ್ಡು ಕೊಟ್ಟು ಎಷ್ಟು ಕೊಟ್ಟೋಗಿದೆ ಸರ್ ದುಡ್ಡು? 2.5 lakhs. ಮಲೇಷಿಯಾದಲ್ಲಿ 5-star ಹೋಟೆಲ್ ಇದ್ದ 15 days ಅಲ್ವಾ? ನಾವು 3,500 ಇಸ್ಕೊಳ್ಳೋಷ್ಟರಲ್ಲಿ ಅದು ಇನ್ನೊಂದಷ್ಟು ದುಡ್ಡೆಲ್ಲ ಹೋಯ್ತು. ಶಿವ ಅಂತೂ ಫುಲ್ ಸುದೀಪ್ ಅಂತ ಕೇಳಿದ್ರೆ ಫೋನ್ ಮಾಡೋದು, ಆಫರ್ ಮೇಲೆ ಆಫರ್. ಸರ್ ನೀವು 5 ಲಕ್ಷ ಕೊಟ್ಟರು ಇನ್ನು ಹೇಳ್ಕೊಡಲ್ಲ. ಒಂದು ತಿಳ್ಕೊಳ್ಳಿ, 5 ಲಕ್ಷ ಕೊಟ್ಟರು ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ? ಅವ್ರು ಪೂರ್ತಿ ಹೇಳ್ಕೊಟ್ರೆ ನೆಕ್ಸ್ಟ್ ಟ್ರೈನಿಂಗ್ ನೀವು ಹೋಗಲ್ಲ. ಅದಕ್ಕೆ ಅರ್ಧನೇ ಹೇಳ್ಕೊಡೋದು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ನೋಡಿ 2.5 lakh ಅವ್ರು ಸ್ಪೆಂಡ್ ಮಾಡಿ ಯಾವ್ದೋ ಬೇರೆ ಕಂಟ್ರಿಗೆ ಹೋಗೆಲ್ಲ ಅವರು ಟ್ರೈನಿಂಗ್ ನ ತಗೊಂಡು ಬಂದಿದ್ದಾರೆ. ಸೊ ನಿಮಗೆ ನೀವಿರೋದಕ್ಕೆ 2 ದಿನ ರೂಮು, ಊಟ, ತಿಂಡಿ ಎಲ್ಲ ಕೊಟ್ಟು ನಾವು ಗಂಟೆ ನಿಂತ್ಕೊಂಡು ಕೈ ನೋವು ಒರೆಸ್ಕೊಂಡು ನೋಡಿ. ಅವಾಗಲೇ ನನಗೆ ಎಷ್ಟು ನನ್ನ ಮೇಲೆ ಅವರಿಗೆಲ್ಲ ಇಬ್ಬರಿಗೂ ರಿವೇಂಜ್ ಅಂತ ಗೊತ್ತಿಲ್ಲ. ಕಾಲಮೈ ಕೇಳಿದ್ದೆ, ಕೊಟ್ಟಿಲ್ಲ. ಇನ್ನು 2 ದಿನ ನಾನು ಇದನ್ನ ಕೈ ಅಳ್ಳಾಡ್ಸಕ್ ಆಗಲ್ಲ. ಆಲ್ರೆಡಿ ನೋವಿದೆ. ಸೊ ಇರ್ಲಿ ಸರ್, ಆಯ್ತು, ನಾವು ರಿವೆಂಜ್ ತಿಳಿಸ್ಕೊಳ್ತೀವಿ ಸರ್. ಸುಮ್ಮನೆ ಹೇಳಿದೆ, ಡೋಂಟ್ ಟೇಕ್ ಇಟ್ ಸೀರಿಯಸ್. ಸೊ ಇಷ್ಟೆಲ್ಲ ಮಾಡಲು ನೀವು ಕುತ್ಕೊಂಡು ಕೇಳಿಸ್ಕೊಳ್ತಿದ್ರ, ಕರೆಕ್ಟ್. ಬಟ್ ಇದನ್ನ ಮಾಡೋದಕ್ಕೆ ಅದರದೇ ಅಂತ ಒಂದು ಟೈಮ್ ತಗೊಂಡಿದೆ ನಮಗೆ, ಅದರದೇ ಅಂತ ಇನ್ವಾಲ್ವ್ಮೆಂಟ್ ಇದೆ, ಅದರದೇ ಅಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಎಲ್ಲರದ್ದು ಮಧ್ಯೆ ಅದನ್ನೆಲ್ಲ ಒಂದು ಕನೆಕ್ಟ್ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತಿದೀವಿ ಅಂತಾರೆ. ಇಟ್ ಈಸ್ ನಾಟ್ ಎ ಜೋಕ್. ಏನೋ ಸುಮ್ಮನೆ ಟೈಮ್ ಪಾಸು, ಚಪ್ಪಳೆ ಹೊಡ್ಸೋಣ, ಡ್ಯಾನ್ಸ್ ಮಾಡ್ಸೋಣ, ಎಲ್ಲ ಆದ್ಮೇಲೆ ಮೋಟಿವೇಶನ್ ಮಾಡಿ ಕಳ್ಸೋಣ ಅಂತ. ಡೋಂಟ್ ಟೇಕ್ ಇಟ್ ಏನೋ ಒಂಥರ ಮೋಟಿವೇಶನಲ್ ಟ್ರೈನಿಂಗ್ ತಗೋಬಿಡಿ. ನಿಮ್ಮ ಲೈಫ್ಗೆ ಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಲೆಸನ್ ಇದು. ನಾವು ಚೇಂಜ್ ಆಗಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿನೂ ಕೂಡ ಓಲ್ಡ್ ಮೊಬೈಲ್ ತರ ತಗೊಂಡೋಗಿ ಮೂಲೆ ಬಿಸಾಕಿರ್ತಾರೆ. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಈಗಲೇ ನಾನು ನೋಡ್ತಿರ್ತೀನಿ. ಮೊನ್ನೆ ನನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಹೋಗಿದ್ದೆ. ಒಂದು 2.5 year ಇರಬೇಕು, ಒಂದು ಸಣ್ಣ ಮಗು, ನಮ್ಮ ಸಿಸ್ಟರ್ ಮಗಂದು ಮಗಳು, ಅವ್ರ ಹಾಸ್ಟೆಲ್. ಮೊನ್ನೆ ಅವ್ರಲ್ಲಿ ಬಂದಿದ್ರು. ಸಿಕ್ಕಾಪಟ್ಟೆ ಗಲಾಟೆ ಅಂದ್ರೆ ಸಿಕ್ಕಾಪಟ್ಟೆ ಕಿರಿಕು. ನನ್ನ ಮಗ ಒಬ್ಬ ಇದ್ದಾನೆ, ಅವನಿಗ 9 years. ಅವನು ಸ್ವಲ್ಪ ಫುಲ್ ಸೈಲೆಂಟ್ ಅಂತ. ಸೊ ಸಿಕ್ಕಾಪಟ್ಟೆ ಕಿರಿಕು. ನಾನು ಏನಕ್ಕೆ ಹಿಂಗೆ ಅಂದ್ರೆ, ಕಿರಿಕಲ್ಲ ಅದು ದೀಪು, ಕಿರಿಕಲ್ಲ ಅದು, ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಅಂತ. ಅಂದ್ರೆ ಹಂಗೂ ಕವರ್ ಮಾಡಬಹುದು ಅಂತ ನಮ್ಗೆ ಅವತ್ತೇ ಗೊತ್ತಾಗಿತ್ತು. ಆಕ್ಚುಲಿ ಅದು ಹೈಪರ್ ಆಕ್ಟಿವ್ ಅಲ್ಲ, ಫುಲ್ ಕಿರಿಕು. ಮೊಬೈಲ್ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ, ಮೊಬೈಲ್ ಇಲ್ಲ ಅಂದ್ರೆ ನಿದ್ರೆ ಮಾಡಲ್ಲ, ಮೊಬೈಲ್ ಇಲ್ಲ ಅಂದ್ರೆ ಸುಮ್ಮನೆ ಇರೋದೇ ಇಲ್ಲ. ಮೊಬೈಲ್ ಇಟ್ಕೊಂಡ್ರೆ ಯಾವ ಹೈಪರ್ ಆಕ್ಟಿವ್? ನಾಟ್ ಹೈಪರ್ ಆಕ್ಟಿವ್, ಇಟ್ ಈಸ್ ಅಡಿಕ್ಷನ್. ಕರೆಕ್ಟ್ ಅಲ್ವಾ? ನಾವು ಅದನ್ನ ಮಾಡ್ತಾನೆ ಇಲ್ಲ. ಮಗು ಸಣ್ಣ ಮಕ್ಕಳು ತಿರುಗಿಕೊಡೇ ತಗೋ ಮೊಬೈಲ್, ಹೋಗು ಸೀರಿಯಲ್ ನೋಡಿದ್ರೆ ಡಿಸ್ಟರ್ಬ್ ಮಾಡೋಣ. ನೆಕ್ಸ್ಟ್ 4 hours ಇಟ್ ಇಸ್ ಮೈ ಟೈಮ್, ಫ್ಲೈಟ್ ಟೈಮ್. 4 hours 6ರಿಂದ ಸೀರಿಯಲ್ ಸ್ಟಾರ್ಟ್ ಆಗೋದು. 6ರಿಂದ ಯಾವ ಸೀರಿಯಲ್ ಆಕ್ಟ್ ಮಾಡೋದು ಇದರಲ್ಲಿ ಡೈರೆಕ್ಷನ್ ಎಲ್ಲ ಬೈಕ್ ಹೋಗ್ಬಿಡಿ ದಯವಿಟ್ಟು. ಸೀರಿಯಲ್ ಎಲ್ಲ ಹೇಳಿ ಏನ್ ಹೇಳ್ಕೊಟ್ರು, ಏನ್ ಹೇಳ್ಕೊಡ್ತಾರೆ? ತುಂಬಾ ಹಳೇದಾಯ್ತು. ಮತ್ತೆ ಕಿರಿಕು ಹೆಂಗೆ ಏನು
ಆಮೇಲೆ ಇನ್ನೊಂದು ಬಹಳ ಖುಷಿಯಾದ ವಿಚಾರ ಏನಂದ್ರೆ ಮುಂಚೆ ಎಲ್ಲ ನಮ್ಮ ದೊಡ್ಡವರೆಲ್ಲ ಗಂಡನಿಗೆ ಹೋಗ್ರಿ ಬರ್ರಿ ಅಂತ ಹೇಳ್ತಾ ಇದ್ರು. ಇವಾಗ ರಿವರ್ಸ್ ಆಗಿದೆ ಕಾನ್ಸೆಪ್ಟ್ ಎಲ್ಲ. ಸೊ ಇವರು ಅವ್ರಿಗೆ ಹೋಗಿ ಬನ್ನಿ ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಓಕೆ ಅಫ್ಕೋರ್ಸ್ ರೆಸ್ಪೆಕ್ಟ್ ಕೊಡ್ಬೇಕಿಲ್ಲ ಅಂತಲ್ಲ. ಸೊ ಸೀರಿಯಲ್ಗಳಲ್ಲಿ ಡಿಫ್ರೆಂಟ್ ಆಗಿ ತೋರಿಸಿ ಆ ಟೈಮಲ್ಲಿ ಏನಾದ್ರು ಮಕ್ಕಳು ಟೆಕ್ನಾಲಜಿ ಜೊತೆಗೆ ಇರಬೇಕು. ಬಟ್ ಯಾವುದಕ್ಕೆ ಎಷ್ಟು ಬೇಕು ಏನ್ ಬೇಕು ನಾವು ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ. ಹೇಳಿದ್ನಲ್ಲ, ಫೇಸ್ಬುಕ್ ಯೂಸ್ ಮಾಡ್ತಾರೆ, ವಾಟ್ಸ್ಆಪ್ ಯೂಸ್ ಮಾಡ್ತಾರೆ, ಎಲ್ಲ KYC ಮಾಡಿ ಬರಲ್ಲ ಸರ್. ಬರಲ್ಲ ಅಂತ ಬರುತ್ತೆ, ಇಂಟ್ರೆಸ್ಟ್ ಇಲ್ಲ. ಚೇಂಜಸ್ ಆಗ್ಬೋದಾ? ಆಗ್ತೀರಾ ಇಲ್ವಾ? ಆಗ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ನೋಕಿಯ ಪರಿಸ್ಥಿತಿ ನಿಮ್ಗಷ್ಟೇ. ರೆಡಿ ಇದೀರಾ? ಅದಾಗ್ಬೇಕಾ ಏನಾಗ್ಬೇಕು? ಸ್ಮಾರ್ಟ್ ಫೋನ್ ಆಗ್ಬೇಕಾ ಇಲ್ಲ ಕೀಪ್ಯಾಡ್ ಫೋನ್ ಆಗ್ಬೇಕಾ? ಸ್ಮಾರ್ಟ್ ಫೋನ್ ಆಗ್ಬೇಕಾ? ಸೊ ನೆಕ್ಸ್ಟ್, upgrade yourself. Yes, already ಮಾತಾಡಿದ್ವಿ. It is a digital world. It is necessary to change yourself. ಚೇಂಜ್ ಆದ್ರೆ ನಿಮ್ಗೆ ಹೇಳಿದ್ನಲ್ಲ, ಮಿನಿಟ್ ಟು ಮಿನಿಟ್ ಇನ್ಕಮ್ ಒಂದು ದಿನ ಬರುತ್ತೆ. ಮೇ ಬಿ ಮಾರ್ಚ್ ಒಳಗಡೆ ಅಟ್ ಎನಿ ಕಾಸ್ಟ್, ಇವತ್ತು ಅದನ್ನ ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡಿ, ಮಾರ್ಚ್ ಒಳಗಡೆ ಅಟ್ ಎನಿ ಕಾಸ್ಟ್ ನಿಮ್ಮ ಇನ್ಕಮ್ ಎವ್ರಿ ಮಿನಿಟ್ ನಿಮ್ಮ ಅಕೌಂಟ್ಗೆ ಆಡ್ ಆಗ್ತದೆ. ಎಲ್ಲ ಫುಲ್ ಆಗಿದೆ. ಒಂದು ಟ್ರಯಲ್ ಬೋರ್ಡ್ ಹೋಗ್ತಾ ಇದೀವಿ, ಅದಾದ್ಮೇಲೆ ಆ್ಯಪ್ ಲಾಂಚ್ ಮಾಡ್ತೀವಿ. ಆ್ಯಪ್ ಆದ್ಮೇಲೆ ಒಂದಷ್ಟು ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ, ಅದೆಲ್ಲ ಆದ್ಮೇಲೆ ನೀವು ಕುತ್ಕೊಂಡು ಯಾರಿಗಾದ್ರು ಪ್ರೆಸೆಂಟೇಶನ್ ಕೊಡ್ತಾ ಇದ್ರೆ, ಯಾರೋ ಎಲ್ಲೋ ಶಾಪಿಂಗ್ ಮಾಡ್ತಾ ಇದ್ದಾರೆ, ರೀಚಾರ್ಜ್ ಮಾಡಿದ್ರು, ಏನೋ ತಗೊಂಡ್ರು, ಎವ್ರಿ ಮಿನಿಟ್ ನಿಮ್ಮ ಅಕೌಂಟಿಗೆ ದುಡ್ಡು ಕ್ರೆಡಿಟ್ ಆಗ್ಬೇಕು. ಅದು ನನ್ನ ಡ್ರೀಮ್. ಇದನ್ನ ಡೇ ಒನ್ನಲ್ಲಿ ಹೇಳಿದೆ. ಇವಾಗ ಎಷ್ಟು ದಿನಕ್ಕೊಂದ್ಸರಿ ಬರ್ತಾ ಇದೆ? ವೀಕ್ಲಿ ಒನ್ಸ್ ಬರ್ತಾ ಇದೆ. ನೆಕ್ಸ್ಟ್ ನಿಮ್ಮ ಇನ್ಕಮ್ ಏನಿದೆ ಪ್ರತಿ ದಿನ ಪ್ರತಿ ಸೆಕೆಂಡ್ ನಿಮ್ಮ ಅಕೌಂಟ್ಗೆ ವಾಲೆಟ್ ಆಡ್ ಆಗುತ್ತೆ. ಅಲ್ಲಿಂದ ನೀವು ಬ್ಯಾಂಕ್ಗೆ ಟ್ರಾನ್ಸ್ಫರ್. ಅರ್ಥ ಆಯ್ತಾ? ಯಾರೋ ರೀಚಾರ್ಜ್ ಮಾಡೋದು, ಯಾರೋ ಮೆಡಿಸಿನ್ ಬೈ ಮಾಡೋದು, ಯಾರೋ ಬಟ್ಟೆ ಬೈ ಮಾಡೋದು, ಯಾರೋ ಇನ್ನೇನೋ ತಗೊಂಡ್ರು, ಆ ಮೂಮೆಂಟ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಆಗುತ್ತೆ, ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಏನು ಕ್ಯಾಶ್ ಬ್ಯಾಕ್ ಜನರೇಟ್ ಆಗುತ್ತೆ. ಇವಾಗ ನಿಮ್ಗೆಲ್ಲ ಆಡ್ ಆಗಿ ವೀಕ್ಲಿ ಒನ್ಸ್ ಪೇಮೆಂಟ್ ಬರ್ತಿತ್ತು. ಇನ್ನು ಮುಂದಕ್ಕೆ ಎವ್ರಿ ಡೇ ನಿಮ್ಮ ಅಕೌಂಟಿಗೆ ಇನ್ಕಮ್ ಬರುತ್ತೆ. ಎವ್ರಿ ಮಿನಿಟ್ ಟು ಮಿನಿಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆ ಲೆವೆಲ್ಗೆ ನಾವು ಆಲ್ರೆಡಿ ಸೆಟಪ್ ಮಾಡಿ ಇಟ್ಕೊಂಡಿದ್ದೀವಿ. ಯಾವಾಗ ಆಗುತ್ತದು? ಯಾವಾಗುತ್ತೆ? ನೀವೆಲ್ಲ ಮಾಡಿದ್ರೆ, ಬಿಸ್ನೆಸ್ ಮಾಡಿದ್ರೆ, ಅಪ್ಗ್ರೇಡ್ ಆದ್ರೆ, ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಸ್, ನೆಕ್ಸ್ಟ್, ಇಫ್ ಯು ಡು ನಾಟ್ ಅಪ್ಗ್ರೇಡ್ ವಿತ್ ಟೆಕ್ನಾಲಜಿ ಟೈಮ್, ದೆನ್ ವಾಟ್ ಹ್ಯಾಪನ್ಸ್? ನೋಡೋಣ. ನೆಕ್ಸ್ಟ್, ರಿಮೆಂಬರ್ ದ ಪ್ರಾಡಕ್ಟ್ ಕಂಪನಿ. ಯಾರು ಫೋಟೋ ಕಂಪನಿ ಇದೀರಾ ಇಲ್ಲಿ? ಯಾರಿದ್ದೀರಾ? ಅಟ್ಲೀಸ್ಟ್ ಫೋಟೋ ಇಟ್ಕೊಂಡಿದ್ದೀರಾ? ಫೋಟೋ ಹಿಡಿದಿದ್ದೀವಿ. ಪ್ರಾಡಕ್ಟ್ ಕಂಪನಿ ಎಷ್ಟು ಜನ ಗೊತ್ತು? ಪ್ರಾಡಕ್ಟ್ ಎಷ್ಟು ಜನ ಹೋಗಿ ಫೋಟೋ ತರಿಸ್ಕೊಂಡಿಲ್ಲ ಸರ್? ಅವಾಗೆಲ್ಲ ಹೋಗಿ ಯಾವ್ದು ಕಾಣಿಸ್ತಿತ್ತು? ಪ್ರಾಡಕ್ಟ್ ಗೊತ್ತಿದ್ಯಾ? ಇವಾಗ ಎಷ್ಟು ಜನಕ್ಕೆ ಗೊತ್ತಿದೆ ಪ್ರಾಡಕ್ಟ್? ಇದೆಯಾ ಪ್ರಾಡಕ್ಟ್ ಕಂಪನಿ? In 1997, Kodak had about 1,60,000 employees. ಯಾವಾಗ? 1997 ಅಲ್ಲಿ ಎಷ್ಟು ಜನ ಇದ್ರು ಎಂಪ್ಲಾಯ್ಸ್? 1,60,000 ಜನ ಎಂಪ್ಲಾಯ್ಸ್ ಇದ್ರು. ಈಗ ಎಷ್ಟು ಜನ ಹೋಗ್ತೀರಾ ಫೋಟೋ ಸ್ಟುಡಿಯೋಗೆ? ನೋಡಿ ಎಷ್ಟು ಚೆನ್ನಾಗಿ ಫೋಟೋ ವಿಡಿಯೋ ಇದು ಸ್ಟುಡಿಯೋ ಅಪ್ಗ್ರೇಡ್ ಆದ್ರು ಅಂದ್ರೆ, ಮುಂಚೆ ಮದುವೆ ಮಾತ್ರ ಫೋಟೋಗ್ರಾಫರ್ ಕರೆಸ್ತಾ ಇದ್ವಿ. ನಮ್ದು ಏನಾರ ಪಾಸ್ಪೋರ್ಟ್ ಫೋಟೋ ಅದೆಲ್ಲ ಬೇಕು ಅಂದ್ರೆ ಸ್ಟುಡಿಯೋ ಹೋಗ್ತಿದ್ವಿ. ಎಲ್ಲ ಸ್ಮಾರ್ಟ್ ಫೋನ್ ಬಂದು ಒಳ್ಳೊಳ್ಳೆ ಕ್ಯಾಮ್ರಾಗಳು ಬಂದಾಗ ಸ್ಟುಡಿಯೋದವ್ರಿಗೆ ಬಿಸ್ನೆಸ್ ಕಡಿಮೆ ಆಗೋಯ್ತು. ಈ ಹಳ್ಳಿ ಕಡೆ ಅವಾಗ ಒಂದು ಸ್ಕೀಮ್ಗಳು ಮಾಡ್ತಾರೆ. ಇವಾಗ ಏನೋ ತಂಗಿಗೆ ಸೀರೆ ಕೊಡಿಸ್ಬೇಕಂತ ಸ್ಕೀಮ್ ಮಾಡ್ತಾರೆ ಅಂಗಡಿಯವರು. ಅವಾಗ ಇಡೀ ಊರವರೆಲ್ಲ ಹೋಗ್ತಾರೆ ತಂಗಿಗೆ ಸೀರೆ ತಗೊಂಡು. ಇನ್ನೊಬ್ರು ಅಕ್ಕನ್ ಕೊಡಿಸ್ಬೇಕಂತೆ, ಅಮ್ಮನ್ ಕೊಡಿಸ್ಬೇಕಂತೆ. ಇದೆಲ್ಲ ಒಂದು ಬಿಸ್ನೆಸ್ ಸ್ಟ್ರಾಟಜಿ. ಅದೇ ತರ ನೆಕ್ಸ್ಟ್ ಕ್ಯಾಮ್ರಾ ಏನೋ ಫೋಟೋಗ್ರಾಫರ್ಸ್ ಇಲ್ಲ ಸ್ಟುಡಿಯೋದವರೆಲ್ಲ ಅವ್ರಿಗೂ ತಲೆ ಕೆಟ್ಟಾಗಿ ಕ್ಲೀನ್ ಮಾಡೋದು ಅಂತ. ಇವಾಗ ಎಲ್ಲಿ ತನಕ ಹೋಗಿದೆ? ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತಾ? ಅದಕ್ಕೊಂದು ಬಡ್ಜೆಟ್. ಇವಾಗೆಲ್ಲ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತೀನಿ. ನಾವೆಲ್ಲ ನೋಡೋಣ, ಈಗ ಟೆಕ್ನಾಲಜಿ ಅಲ್ವಾ, ಸೊಸೈಟಿಲಿ ಏನೇ ನಡೀತಿದೆ ಅಂತ ನಾವು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಿರ್ತೀವಿ. ಈಗ ಮದುವೆ ಅಂತ ಬಂದ್ರೆ ಮುಂಚೆ
ಫಸ್ಟ್ ಪ್ರಿಯಾರಿಟಿ ಒಳ್ಳೆ ಊಟ ಮಾಡಿಸ್ಬೇಕು, ಒಳ್ಳೆ ಚೌಟ್ರಿ ಇರಬೇಕು, ಒಡವೆ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಇದೆಲ್ಲ ಇತ್ತು. ಇವಾಗ ಹಂಗಿಲ್ಲ. ಫಸ್ಟ್ ಮಕ್ಳು ಕೇಳೋದೇಕ ಯಾವ ಲೊಕೇಶನ್ ಹೋಗಿ ಫಸ್ಟ್ ಫೋಟೋ ಶೂಟ್ ಮಾಡಿಸ್ಬೇಕು, ಪ್ರೀ ವೆಡ್ಡಿಂಗ್. ನೀವು ಊಟ ಬೇಕಾದ್ರೆ ಕಡಿಮೆ ಮಾಡಿಸ್ಬಿಡಿ, ಫಸ್ಟ್ ಇದಕ್ಕೆ ಬಡ್ಜೆಟ್ ಬಿಡಿ. ಕ್ಯಾಮ್ರಾದವ್ರಿಗೆ ಒಂದು ಒಳ್ಳೆ ಇನ್ಕಮ್ ಸ್ಟಾರ್ಟ್ ಆಯ್ತಾ, ಅವ್ರ ಟೆನ್ಷನ್ ಇತ್ತು ಪಾಪ, ಅಲ್ಲೊಂದು ಬಿಸ್ನೆಸ್ ಜನರೇಟ್ ಮಾಡ್ಕೊಂಡ್ರು, ಅದನ್ನ ಸ್ಟಾರ್ಟ್ ಮಾಡಿದ್ರು, ಕ್ಲಿಕ್ ಆಗೋಯ್ತು. ಇವಾಗ ನೀವು ಎಂತ ಸಣ್ಣ ಫ್ಯಾಮಿಲಿಗೆ ಹೋದ್ರು, ಅವ್ರು ತುಂಬಾ ಪೂರ್ ಪೀಪಲ್ ಮದುವೆನೆ ಮಾಡಕ್ಕಾಗ್ತಲ್ಲ, ಅಲ್ಲೂ ಕೂಡ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ, ಮಕ್ಕಳು ಬಿಡಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಮದುವೆ ಎಲ್ಲ ಆಯ್ತು, ಆಗುತ್ತೆ. ಮದುವೆ ಆಗಿ 1 ವರ್ಷ ಆದ್ಮೇಲೆ ಮಗುನೋ ಮೊಮ್ಮಗುನೋ ಯಾರೋ ಬರುತ್ತೆ, ಅಲ್ಲಿಗೆ ಒಂದು ಶೂಟ್ ಆಗುತ್ತೆ. ಇವಾಗ ಮೆಟರ್ನಿಟಿ ಶೂಟ್ ಇದೆ. ಸೀಮಂತ ಶೂಟ, ಶ್ರೀಮಂತ ಶೂಟ್ ಅಲ್ಲ, ಸೀಮಂತ ಓಕೆ. ಸೀಮಂತ ಅವ್ರು ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಮೆಟರ್ನಿಟಿ ಶೂಟ್ ಅಂತ. ಓಕೆ, ಸೊ ಅಲ್ಲೊಂದು ಆಗುತ್ತೆ. ಆಮೇಲೆ ಬೇಬಿ ಶವರ್ ಏನ್ ಮೇಡಮ್, ಹೌಸ್ ವಾರ್ಮಿಂಗ್ ಸೆರೆಮನಿ. ನಾನು ಮದುವೆ ಬಗ್ಗೆ ಮನೇಲಿ ಆಮೇಲೆ ಮಾಡೋಣ ಆಯ್ತಾ. ಅಂದ್ರೆ ಮುಂಚೆ ಮದುವೆ ಟೈಮಲ್ಲಿ ಶೂಟಿಂಗ್ ಎಲ್ಲ ಮುಗೀತು, ನೆಕ್ಸ್ಟ್ ಇಲ್ಲ, ನೆಕ್ಸ್ಟ್ ಮಗುದು ನಾಮಕರಣ ಕರೆಯೋರು, ಅದಕ್ಕಷ್ಟೇ. ಇವಾಗ ಹಂಗಿಲ್ಲ, ಎವ್ರಿ ಫಸ್ಟ್ ಮಂತ್ ಸೆಲೆಬ್ರೇಷನ್ ಒಂದು ಕೇಕ್ ಕಟ್ ಮಾಡಿ ನೋಡಿರ್ತೀವಲ್ಲ, ಅದಕ್ಕೊಂದು ಶೂಟಿಂಗ್. 2ನೇದು 3ನೇದು ಹಂಗೆ, ಲಾಸ್ಟ್ಗೆ ಒಂದು ಬರ್ತ್ಡೇ 12 ಮಂತ್ಸ್ ಏನೋ, ಅದಾದ್ಮೇಲೆ ಫಸ್ಟ್ ಇಯರ್ ಒಂದು ಬರ್ತ್ಡೇ ಬೇರೆ ಸಪ್ರೇಟ್. ಇವಾಗ ಎವ್ರಿ ಮಂತ್ ಒಂದೊಂದು ತಿಂಗಳಲ್ಲಿ ಒಂದೊಂದು ಡಿಸೈನ್ ಮಾಡ್ಸಿದ್ ಪಾಪ ಆ ಮಗು ಏನ್ ಕರ್ಮ ಮಾಡೋದು. ಇವಾಗ ಹಾಸ್ಪಿಟ್ಲಿಗೆ ಹೋದ್ರೆ ಆ ಮಗುಗೆ ಫುಲ್ ಎಲ್ಲ ಬಟ್ಟೆನೆಲ್ಲ ಹಾಕಿ ಸುತ್ತಬಿಟ್ಟು ಹಿಂಗೆ ಹಾಕ್ಬಿಟ್ಬಿಟ್ಟಿರ್ತಾರೆ. ಅದು ಅನ್ನಂಗಿಲ್ಲ. ಅದಕ್ಕೆ ಏನಾದ್ರು ತೊಂದರೆ ಆದ್ರೂ ನೋ ಸೌಂಡ್, ಒಂದು ಫೋಟೋ ಶೂಟ್ ಮಾಡಿ ಯಾವ್ದೋ ಒಂದು ಗೊಂಬೆ ಎಲ್ಲ ಇರುತ್ತಲ್ಲ ಹಂಗೆ ಮಾಡ್ಕೊಡೋದು. ಅದಾದ್ಮೇಲೆ ನೀಟಾಗಿ ಒಂದಷ್ಟು ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ನಮ್ಮ ತರನೇ. ಸೊ ಅದಾದ್ಮೇಲೆ 3 ಲಕ್ಷ ಬಿಲ್ ಮಾಡ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್, ಹೋಗಿ ಬನ್ನಿ ಅಂತ ಹೇಳ್ತಾರೆ ಅಲ್ವಾ. ಮುಂಚೆ ಎಲ್ಲ ಇತ್ತ ಇದು ನೋಡಿ, ಎಷ್ಟೆಲ್ಲ ಚೇಂಜಸ್ ಆಗ್ತಿದೆ. ನಾವೆಲ್ಲ ಎಷ್ಟು ಹಿಂದೆ ಇದೀವಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಖರ್ಚು ಮಾಡಕ್ ರೆಡಿ ಇದೀವಿ. ಖರ್ಚು ಮಾಡಿ ಸಾಲ ಮಾಡಿ ಅಂದ್ರೆ ಪರವಾಗಿಲ್ಲ ಮಾಡೋಣ, ಬಟ್ ದುಡ್ಡು ಬರುತ್ತೆ ಅಂದ್ರೆ ಅಲರ್ಜಿ. ಅದಂಗಾಗ್ಬಿಟ್ಟಿತ್ತು, ಹಿಂಗಾಗ್ಬಿಟ್ಟಿತ್ತು. ಎಷ್ಟು ಜನ ಯಾರೋ ಒಂದು ಇನ್ಸಿಡೆಂಟ್ ನೋಡಿರ್ತೀವಿ, ಏನೋ ಒಂದು ಫೋಟೋ ಶೂಟ್ ಹೋದಾಗ ಎಲ್ಲೋ ಬಿದ್ರು, ನದಿಗಳಲ್ಲಿ ಬಿದ್ರು, ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂತ ಕೇಳಿರ್ತೀವಿ. ಅದಾದ್ಮೇಲೆ ಎಷ್ಟು ಜನ ಹೋಗಿ ಫೋಟೋ ಶೂಟ್ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ? ಮಾಡಿದೀವಾ? ಇಲ್ಲ. ಅದು ಇಲ್ಲಿ ಮಾತ್ರ ಶಿವ ಬಂದ್ ಪ್ರೆಸೆಂಟೇಶನ್ ಕೊಟ್ಟರು, ಉದಯ್ ಶೆಟ್ರು ಬಂದ್ ಪ್ರೆಸೆಂಟೇಶನ್ ಕೊಟ್ಟರು. ಸರ್ ಇದೆಲ್ಲ ನೋಡಿಲ್ವಾ ಸರ್, ನಾವು ಇದೆಲ್ಲ ಕೇಳಿಲ್ವಾ ಸರ್? ಕಥೆಗಳು ಕೇಳಿ ಕೇಳಿ ಸಾಕಾಗಿ ನಾವು ಅದಕ್ಕೆ ಡಿಸೈಡ್ ಮಾಡಿದ್ವಿ, ಒನ್ ಫೈಟ್ ಡೇ ನಮ್ದು ಅಂತ ಒಂದು ಟೈಮ್ ಬರುತ್ತೆ. ಜನ ಡೆಫಿನೆಟ್ ಆಗಿ ಈ ಒಂದು ಸ್ಮಾರ್ಟ್ ಬಿಗ್ ಕಂಪ್ನಿ ಮುಂದೆ ಕ್ಯೂ ನಿಂತ್ಕೊಳ್ಳೋ ಟೈಮ್ ಬರುತ್ತೆ. ಆಪರ್ಚುನಿಟಿಗೋಸ್ಕರ ಟೈಮ್ ಬಂದೇ ಬರುತ್ತೆ. ಸಿನ್ಸಿಯರ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾರೆ, ಬಂದ್ರು ಖುಷಿ, ಬಂದಿದ್ರು ಖುಷಿ. ಸೊ ನಾವು ಎಲ್ಲಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು ನಾವು ಅದನ್ನ ಮಾಡ್ತೀವಿ. ಖರ್ಚು ಮಾಡಕ್ ಹಿಡಿದೀವಿ, ಯಾರೋ ಒಂದು ಶೂಟ್ ಮಾಡೋದನ್ನ ನಾವು ಓಕೆ ಮಾಡ್ಬೇಕು. ಮುಂಚೆ ಎಲ್ಲೋ ಒಂದ್ ಕಡೆ ಶೂಟ್ ಮಾಡೋದು, ಇವಾಗ ಹಂಗಿಲ್ಲ, ಹೊರಗಡೆನೆ ಹೋಗ್ಬೇಕು, ಈ ತರದ್ದೇ ಲೊಕೇಶನ್ ಹೋಗ್ಬೇಕು. ಶಿವು ಹೋಗಿ ಅಲ್ಲಿ ಶೂಟ್ ಮಾಡಿದ್ರೆ ನಾನು ಇಲ್ಲಿ ಕಡಿಮೆ, ಸೇತುಕುಮಾರ್ ನಾನು ಹಿಂಗಿರೋ ಸ್ವಲ್ಪ ಕಲರ್ ಕಡಿಮೆ, ಕಲರ್ ಜಾಸ್ತಿ ಆಗಿರೋಣ, ಗ್ಲೋ ಆಗೋ ಕಡೆ ಹೋಗೋಣ, ಡಾರ್ಕ್ ಆಗಿ ಕಾಣಿಸ್ಬೇಕು ಅಂತ ಕಡೆ ಹೋಗೋಣ. ನ್ಯೂಜಿಲೆಂಡ್ ಓಕೆ, ಹಂಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದೆಲ್ಲದಕ್ಕೂ ನಾವು ರೆಡಿ ಇದೀವಿ. ಬಟ್ ನಮ್ ಲೈಫ್ ಸಕ್ಸಸ್, ಒಂದು ಹೊಸ ಬಿಸ್ನೆಸ್ ಅದು ತಗೊಳ್ಳೋಣ, ಅದ್ರಲ್ಲೆಲ್ಲ ಒಂದ್ ಕಡೆ ನಾವು ಅಕ್ಸೆಪ್ಟ್ ಮಾಡಕ್ ರೆಡಿ ಇದೀವಿ. ಹಾಗಾಗಿ ನೋಡಿ, ಕೊಡಾಕ್ ಅನ್ನೋ ಕಂಪನಿ ಎಷ್ಟು ದೊಡ್ಡದು ನಮ್ಗೆ ಗೊತ್ತು. ನಾವು ಫೋಟೋ ಅಂದ್ರೆ ನಮ್ಗೆ ಫಸ್ಟ್ ಇವತ್ತು ಬರುತ್ತೆ ಅದೊಂದು ಲೋಗೋ, ಕರೆಕ್ಟ್ ಅಲ್ವಾ? ಅದೆಲ್ಲೋ ಲೋಗೋ ನಮ್ಮ ಮುಂದೆ ಇವತ್ತು ಬರುತ್ತೆ. ಬಟ್ ಇವತ್ತು ಎಲ್ಲಿದೆ ಕೊಡಾಕ್? ಇಲ್ಲ. ಸೊ 85% of the world's photography was done with Kodak cameras. ಅಕ್ಸೆಪ್ಟ್ ಮಾಡ್ಬೋದಲ್ಲ ಇದು? ಎಸ್. ಮುಂಚೆ ನಿಮಗೆ ಒಂದು 100 ಕ್ಯಾಮ್ರಾದಲ್ಲಿ ಒಂದು 70-80 ಕ್ಯಾಮ್ರಾ ಬರೀ ಕೊಡಾಕ್ನೇ ಕಾಣಿಸ್ತಾ ಇತ್ತು. ಕೊಡಾಕ್ ಕ್ಯಾಮ್ರಾನೇ ಕಾಣಿಸ್ತಾ. ಎಷ್ಟೇ ಫೋಟೋಗ್ರಫಿ ಇದ್ರು ಆಲ್ಮೋಸ್ಟ್ ವರ್ಲ್ಡ್ ವೈಡ್ ನಾನು ಮಾತಾಡ್ತಿರೋದ್ರಲ್ಲಿ 85% ಫೋಟೋಗ್ರಫಿ ನಡೀತಾ ಇದೆ ಕೊಡಾಕ್ ಕಂಪನಿ. ಸೊ ಅವರು ಕೂಡ ಎಲ್ಲ ಒಂದ್ ಕಡೆ ರೆಫ್ಯೂಸ್ ಮಾಡಿದ್ರೆ ಈ ಮೊಬೈಲ್ ಎಲ್ಲ ಬಂದು ಏನ್ ಮಾಡ್ತಾರೆ
ಇವತ್ತು ಕ್ಯಾಮ್ರಾ ಇಟ್ಕೊಂಡು ನಾನು ಸೆಲ್ಫಿ ತಗೊಳಕ್ಕಾಗತ್ತಾ ಅದನ್ನ? ಆಗಲ್ಲ. ಅದೇ ಸರ್ ಕ್ಯಾಮ್ರಾ ಸೋನಿ ಅಪ್ಗ್ರೇಡ್ ಆಗಿದ್ದಕ್ಕೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಸೊ ಹೌದು. ಸೊ ಎಷ್ಟೀಗ ಮೊಬೈಲ್ ಬಂದ್ಮೇಲೆ ಎಲ್ಲ ಒಳ್ಳೊಳ್ಳೆ ಕ್ಯಾಮ್ರಾಗಳು ಬಂತು, ಸೆಲ್ಫಿ ಅದು ಇದು, ಅದ್ರಲ್ಲಿ ಎಷ್ಟೋ ಏನೋ ಕ್ಯಾಮ್ರಾ ಕ್ಲಾರಿಟಿ ಅದೆಲ್ಲ ಬಂತು. ಸೊ ಇವತ್ತು ಪ್ರಾಡಕ್ಟ್ ಅಪ್ಡೇಟ್ ಆಗಿಲ್ಲ ಅದಕ್ಕೆ. ಸೊ ಇವತ್ತು ಪ್ರಾಡಕ್ಟ್ ಅನ್ನೋ ಒಂದು ಕಂಪನಿ ಇವತ್ತು ಮಾರ್ಕೆಟ್ ಇಂದ ಆಚೆ ಇದೆ. ನೆಕ್ಸ್ಟ್ ಇರ್ಬೋದು, ಕ್ಲೋಸ್ ಆಗಿಲ್ಲದೆ ಇರ್ಬೋದು, ಬಟ್ ಈಗ ಯಾರು ಯೂಸ್ ಮಾಡ್ತಿಲ್ಲ ಜಾಸ್ತಿ. ನೆಕ್ಸ್ಟ್ ಇದು ಎಷ್ಟು ಜನ ಹತ್ರ ಇತ್ತು? ಡೈನೋರಾ ಟಿವಿ. 80s. ಡೈನೋರಾ ಟಿವಿ 80s. ಇತ್ತಾ? ನೆಕ್ಸ್ಟ್ ಮಾರ್ಕಿ, ನೋಕಿಯಾ, ಆಲ್ರೆಡಿ ಮಾತಾಡಿದ್ರು, HMT ವಾಚ್, ರಾಜದೂತ್ ಬೈಕು, ಅಂಬಾಸಿಡರ್ ಕಾರ್. ಎಷ್ಟು ಜನ ಇದನ್ನ ನೋಡಿದೀವಿ ನಾವು ಆಕ್ಚುಲಿ ಕೆಲವೊಂದನ್ನು. ರಾಜದೂತ್ ಬೈಕ್, ಅಂಬಾಸಿಡರ್ ಕಾರು, ಅವತ್ತಿನ ಟೈಮಲ್ಲಿ ಅಂಬಾಸಿಡರ್ ಕಾರಲ್ಲಿ ಕೂತ್ರೆ ಜನ್ಮ ಭಾವನ ಅಲ್ವಾ? ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ KR ಆಫೀಸ್ ಬಾಯ್ ಆಗಿ. ಅವ್ರ ಹತ್ರ ಒಂದು ಅಂಬಾಸಿಡರ್ ಕಾರ್ ಇತ್ತು, ಗ್ರೀನ್ ಕಲರ್. ಆಕ್ಚುಲಿ ಅವ್ರು ತಮಿಳ್ನಾಡು ಹೈಯರ್. ದಿನಾ ತೊಳಸೋದು ಅಂತ ಹೇಳಿ ಏನೂ ಆಗ್ತಿರ್ಲಿಲ್ಲ. ಅವ್ರು ತೊಳಸೋದ ಕೆಲಸ, ದಿನಾ ತೊಳಸೋದು ಕಾರಣ ನಾನು ಬೈಕ್ಗಳದು. ಈ ತಾತಂಗ್ ನೀನ್ ಏನ್ ಕೆಲಸ ಇಲ್ಲ, ಸುಮ್ಮನೆ ಇದು ತೆಗೆಯೋದಿಲ್ಲ ಆಚೆ, ಸುಮ್ಮನೆ ತೊಳೆಯೋದು. ಇವತ್ತು ತೊಳಿ ಕ್ಲೀನ್ ಮಾಡೋದ ಅಂದ್ರೆ ಅಷ್ಟೊಂದು ಅವ್ರ ಕಾರ್ ಮೇಲೆ. ಅವ್ರು ಸ್ನಾನ ಮಾಡ್ತಿರೋ ಎಲ್ಲೋ ಗೊತ್ತಿಲ್ಲ, ಬಟ್ ಕಾರ್ ಮಾತ್ರ ಡೈಲಿ ಸ್ನಾನ ಮಾಡ್ತಾರೆ ನಮ್ಗೆ. ಸೊ ಅದಕ್ಕೆ ಇವತ್ತು ಅವೆಲ್ಲ ನೋಡ್ಕೊಂಡು ನಾವು ಇಲ್ಲಿ ತನಕ ಯಾಕೆ ಬಂದಿದ್ದೀವಿ ಅಂದ್ರೆ ನಾವು ಚೇಂಜ್ ಆಗಿದ್ದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೋದು. ಇಲ್ಲ ನಾವು ಅಲ್ಲೇ ಕಾರ್ ತಗೊಂಡಿರ್ಬೇಕಿತ್ತು. ನೀವು ಕೂಡ ಅಷ್ಟೇ, ಬದಲಾವಣೆ ಜಗದ ನಿಯಮ. ಬದಲಾಗ್ಲಿಲ್ಲ ಅಂದ್ರೆ ಎಲ್ಲಿದ್ದೀವಿ ಅಲ್ಲೇ ಇರ್ಬೇಕಾಗುತ್ತೆ. ಬದಲಾದ್ರೆ ನಿಮ್ಮ ಲೈಫ್ ಸೂಪರ್ ಕಲರ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಓಕೆ, ಇದು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ಪಾಯಿಂಟ್ಸ್ ಹಿಂದಿನ ಸೈಡ್ ಎಲ್ಲ ಸೊ ರಿಪಿಟೇಷನ್ ಇರುತ್ತೆ ಇದರಲ್ಲಿ. ಆಲ್ಮೋಸ್ಟ್ 2030ಗೆ ಈ ಒಂದು ಕಂಪನಿ ಅಂದ್ರೆ ನಮ್ಮ ಒಂದು ಬಿಸ್ನೆಸ್ ಎಲ್ಲ ಟೆಕ್ನಾಲಜಿ ವೈಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ನೆಕ್ಸ್ಟ್ ಟೈಮ್ ಆಯ್ತು ಅವ್ರದ್ದು? ರೆಡಿ ಇದೆಯಾ? ಓಕೆ ಓಕೆ, ಹಂಗಾರೆ ಇಲ್ಲಿ ನಿಲ್ಸೋಣ. ರೆಡಿ ಇದೆಯಾ? ಓಕೆ. ಸೊ ಎಷ್ಟು ಗಂಟೆಗೆ ಬರ್ಬೇಕು ವಾಪಸ್? ಇದು ತುಂಬಾ ಎಷ್ಟನೇ ಸ್ಲೈಡ್ ಇದು? ಇನ್ನು ಬರೀ 30 ಸ್ಲೈಡ್ ಇದೆ ಅಷ್ಟೇ. ಈಗಲೇ ಬರೋಡಿದೆ ಸರ್, ಈಗ 30